ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ನಗರಕ್ಕೆ ಸ್ವಲ್ಪ ದೂರದಲ್ಲಿರುವ ಒಂದು ವೃದ್ಧಾಶ್ರಮದಲ್ಲಿ ಆ ದಿನ ಸಂಪೂರ್ಣವಾಗಿ ಮೌನ ಆವರಿಸಿಬಿಟ್ಟಿತ್ತು. ಬಿಳಿ ವಸ್ತ್ರವನ್ನು ಹೊದಿಸಿದ ಶ್ರೀನಿವಾಸ್ ಅವರ ದೇಹವು ಮಧ್ಯದಲ್ಲಿತ್ತು. ಸುತ್ತಲೂ ಅವರ ಜೊತೆ ಎಷ್ಟೋ ತಿಂಗಳಿಂದ ಸಮಯ ಕಳೆಯುತ್ತಿದ್ದಂತಹ ವಯಸ್ಸಾದ ವೃದ್ಧರು ಅಳುತ್ತಾ ನಿಂತುಕೊಂಡಿದ್ರು. ಆದರೆ ಅವರ ಹೆತ್ತ ಮಕ್ಕಳು ಮಾತ್ರ ಯಾರೊಬ್ಬರೂ ಅಲ್ಲಿ ಇರಲಿಲ್ಲ. ಪಕ್ಕದಲ್ಲಿದ್ದ ಸಣ್ಣ ಟೇಬಲ್ ಮೇಲೆ ಒಂದು ಮೊಬೈಲ್ ಫೋನ್ ಇತ್ತು. ಅದರಲ್ಲಿ ಮೂವರ ಮುಖಗಳು ಕಾಣಿಸುತ್ತಿದ್ದವು. ಅಮೆರಿಕೆಯಿಂದ ಮಾಧವಿ, ಆಸ್ಟ್ರೇಲಿಯಾದಿಂದ ಸ್ವಾತಿ, ಲಂಡನ್ನಿಂದ ಕಾವ್ಯ. ಅಂಕಲ್, ಅಪ್ಪನ ಮುಖವನ್ನು ಒಮ್ಮೆ ಹತ್ತಿರದಿಂದ ನಮಗೆ ತೋರಿಸಿ ಎಂದು ಕಾವ್ಯ ಅಳುತ್ತಾ ಕೇಳ್ತಾ ಇದ್ಲು. ಶಿವಾನಂದ್ ಅವರು ಫೋನನ್ನು ಶ್ರೀನಿವಾಸ್ ಅವರ ಮುಖದ ಬಳಿ ತೆಗೆದುಕೊಂಡು ಹೋದ ತಕ್ಷಣ ಆ ಮೂವರು ಒಂದೇ ಬಾರಿ ಅಪ್ಪ ಎಂದು ಜೋರು ಜೋರಾಗಿ ಅಳಲು ಶುರು ಮಾಡಿದ್ರು. ಆ ಸಮಯದಲ್ಲಿ ಶ್ರೀನಿವಾಸ್ ಅವರು ಹೇಳಿದ ಒಂದೇ ಒಂದು ಮಾತು ಅವರ ಹೃದಯವನ್ನು ಛಿದ್ರ ಛಿದ್ರ ಮಾಡಿತ್ತು. ಜೀವಂತವಾಗಿರುವಷ್ಟು ದಿನ ನಿಮ್ಮ ತಂದೆ ಈ ಫೋನಿನ ಕಡೆ ನೋಡುತ್ತಾ, ಈ ದಿನವಾದರೂ ನನ್ನ ಮಕ್ಕಳಲ್ಲಿ ಯಾರೋ ಒಬ್ಬರು ಖಂಡಿತ ನನಗೆ ಫೋನ್ ಮಾಡೇ ಮಾಡ್ತಾರೆ ಎಂದು ಎದುರು ನೋಡುತ್ತಿದ್ದರು. ಕೊನೆಯ ಗಳಿಗೆಯಲ್ಲೂ ಸಹ ಅವರು ಕೇಳಿದ್ದು ಮಾತ್ರ ಒಂದೇ ಒಂದು ಮಾತು, ನನ್ನ ಮಕ್ಕಳು ಬರುತ್ತಿದ್ದಾರಾ ಎಂದು. 3 ಹೆಣ್ಣು ಮಕ್ಕಳನ್ನು ಜೀವಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸಿದ ಆ ತಂದೆ ಕೊನೆಗೆ ಆ ವೃದ್ಧಾಶ್ರಮದಲ್ಲಿ ಆ ರೀತಿ ಯಾಕೆ ಕೊನೆಯ ಉಸಿರನ್ನು ಎಳೆದಿದ್ದರು? ಆ 3 ಹೆಣ್ಣು ಮಕ್ಕಳು ನಿಜವಾಗಿಯೂ ತಮ್ಮ ಹೆತ್ತ ತಂದೆಯನ್ನು ಮರೆತು ಬಿಟ್ರಾ? ಇಷ್ಟಕ್ಕೂ ಅಲ್ಲಿ ಏನು ನಡೆಯಿತು ತಿಳಿಯಲು ಪೂರ್ತಿ ಕಥೆಯನ್ನು ತಪ್ಪದೇ ನೋಡಿ. 30 ವರ್ಷಗಳ ಹಿಂದೆ ನಗರದಲ್ಲಿ ಶ್ರೀನಿವಾಸ್ ಅವರು ತಮ್ಮ ಹೆಂಡತಿ ಸಂಗೀತಾಳ ಜೊತೆ ನಗರಕ್ಕೆ ಬಂದು ಸಣ್ಣ ಬಾಡಿಗೆ ಮನೆಯಲ್ಲಿ ತಮ್ಮ ಜೀವನವನ್ನು ಶುರು ಮಾಡಿದರು. ಅವರಿಗೆ ಹೆಚ್ಚಾಗಿ ಆಸ್ತಿ ಅಂತಸ್ತಿಗಳು ಏನೂ ಇರಲಿಲ್ಲ. ಕೇವಲ ಒಂದೇ ಒಂದು ಸಣ್ಣ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡಿ ಬಂದಂತಹ ಸಂಪಾದನೆಯಲ್ಲಿ ಅವರು ತಮ್ಮ ಕುಟುಂಬವನ್ನು ನಡೆಸಿಕೊಂಡು ಬರ್ತಾ ಇದ್ರು. ಮದುವೆಯಾದ 2 ವರ್ಷಗಳ ನಂತರ ಮೊದಲ ಹೆಣ್ಣು ಮಗು ಜನಿಸಿತು. ಮಗುವನ್ನು ತನ್ನ ಕೈಗೆ ತೆಗೆದುಕೊಂಡ ಶ್ರೀನಿವಾಸ್ ಅವರು, ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ ಸಂಗೀತ ಎಂದು ಎಷ್ಟೋ ಹೆಮ್ಮೆಯಿಂದ ಹೇಳ್ತಾ ಇದ್ರು. ದೊಡ್ಡ ಮಗಳಿಗೆ ಮಾಧವಿ ಎಂದು ಹೆಸರನ್ನು ಇಟ್ಟಿದ್ದರು. 3 ವರ್ಷಗಳಿಗೆ ಸ್ವಾತಿ, ನಂತರ ಇನ್ನು 2 ವರ್ಷಕ್ಕೆ ಕಾವ್ಯ ಕೂಡ ಜನಿಸಿದ್ದಳು. 3ನೆಯ ಬಾರಿ ಕೂಡ ಹೆಣ್ಣು ಮಗಳೇ ಜನಿಸಿದ್ದಕ್ಕೆ ಸಂಬಂಧಿಕರು ಹೇಳ್ತಾ ಇದ್ರು, ನಿಮಗೆ ಕೇವಲ 3 ಹೆಣ್ಣು ಮಕ್ಕಳೇ ಜನಿಸಿದ್ದಾರೆ. ಇವರ ವಿದ್ಯಾಭ್ಯಾಸ, ಇವರ ಮದುವೆ ಮಾಡಿ ಮುಗಿಸುವಷ್ಟರಲ್ಲಿ ನಿಮ್ಮ ಸಂಪಾದನೆ, ನಿಮ್ಮ ಜೀವನ ಎಲ್ಲವೂ ಕೇವಲ ಇವರಿಗಾಗಿಯೇ ಖರ್ಚಾಗಿ ಬಿಡುತ್ತದೆ ಎಂದು. ಈ ಮಾತು ಶ್ರೀನಿವಾಸ್ ಅವರಿಗೆ ಸ್ವಲ್ಪ ಕೂಡ ಇಷ್ಟವಾಗಲಿಲ್ಲ. ಅವರು ತಮ್ಮ ಚಿಕ್ಕ ಮಗಳನ್ನು ಪ್ರೀತಿಯಿಂದ ತಬ್ಬಿಕೊಂಡು ಹೇಳ್ತಾರೆ, ನನ್ನ ಮನೆಯಲ್ಲಿ ಕೇವಲ ಹೆಣ್ಣು ಮಕ್ಕಳು ಮಾತ್ರ ಜನಿಸಲಿಲ್ಲ. ನನ್ನ ಮನೆಯಲ್ಲಿ 3 ಲಕ್ಷ್ಮಿಯರು, 3 ಅದೃಷ್ಟ ಬಂದಿದೆ ಎಂದು ಹೇಳುತ್ತಿದ್ದರು. ನಾನು ಎಷ್ಟೇ ಕಷ್ಟಪಟ್ಟರೂ ಸರಿ, ನನ್ನ 3 ಹೆಣ್ಣು ಮಕ್ಕಳನ್ನು ಚೆನ್ನಾಗಿ ಓದಿಸುತ್ತೇನೆ. ಯಾರ ಮುಂದೆಯೂ ತಲೆ ಬಗ್ಗಿಸದ ಹಾಗೆ ಅವರ ಕಾಲ ಮೇಲೆ ಅವರು ನಿಂತುಕೊಳ್ಳುವಂತೆ ಖಂಡಿತ ಮಾಡುತ್ತೇನೆ ಎಂದು ಮಾತು ಕೊಟ್ಟಿದ್ದರು. ಆ ಮಾತನ್ನು ಅವರು ತಮ್ಮ ಜೀವನದ ಲಕ್ಷ್ಯವನ್ನಾಗಿ ಮಾಡಿಕೊಂಡು ಬಿಟ್ಟಿದ್ದರು. ಸ್ವಲ್ಪ ದುಡ್ಡನ್ನು ಉಳಿತಾಯ ಮಾಡಿಕೊಂಡು ಒಡವೆಗಳನ್ನು ಮಾರಾಟ ಮಾಡಿ ಸಾಲ ಸೋಲ ಮಾಡಿ ಒಂದು ಸಣ್ಣ ಬಟ್ಟೆ ಅಂಗಡಿಯನ್ನು ಪ್ರಾರಂಭಿಸಿದರು. ಮೊದಲು ವ್ಯಾಪಾರ ಅಷ್ಟೊಂದು ಚೆನ್ನಾಗಿ ನಡೀತಾ ಇರಲಿಲ್ಲ. ಮನೆಯ ಬಾಡಿಗೆ, ಅಂಗಡಿಯ ಬಾಡಿಗೆ, ಸಾಲ, ಬಡ್ಡಿ, ಮಕ್ಕಳ ವಿದ್ಯಾಭ್ಯಾಸ ಎಲ್ಲವೂ ಅವರಿಗೆ ತುಂಬ ಕಷ್ಟವಾಗ್ತಾ ಇತ್ತು. ಒಂದು ಬಾರಿ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಬೇಕಾದ ಸಮಯದಲ್ಲಿ ಅವರ ಕೈಯಲ್ಲಿ ಸ್ವಲ್ಪ ಕೂಡ ದುಡ್ಡು ಇರಲಿಲ್ಲ. ಸಂಗೀತ ತನ್ನ ಕುತ್ತಿಗೆಯಲ್ಲಿದ್ದ ಸರವನ್ನು ತೆಗೆದು, ಇದನ್ನು ಮಾರಾಟ ಮಾಡಿ ಮಕ್ಕಳಿಗೆ ಫೀಸನ್ನು ಕಟ್ಟಿಬಿಡಿ ಅಂತ ಹೇಳಿದ್ಲು. ಆದರೆ ಆ ಸಮಯದಲ್ಲಿ ಶ್ರೀನಿವಾಸ್ ಅವರು ಅದಕ್ಕೆ ಒಪ್ಪಿಕೊಂಡಿರಲಿಲ್ಲ. ಬದಲಿಗೆ ಮಾರನೆಯ ದಿನ ಬೆಳಗಿನ ಜಾವವೇ ಮನೆ ಬಿಟ್ಟು ದಿನವೆಲ್ಲ ಅವರು ಬೇರೆ ಬೇರೆ ಕಡೆ ಪ್ರತಿ ಊರುಗಳಿಗೆ ಬೀದಿ ಬೀದಿಯಲ್ಲಿ ಸುತ್ತಿ ಬಟ್ಟೆಗಳನ್ನು ವ್ಯಾಪಾರ ಮಾಡ್ತಾ ಇದ್ರು. ಅವರಿಗೆ ಅವಶ್ಯಕತೆ ಇರುವ ದುಡ್ಡನ್ನು ಸಂಪಾದನೆ ಮಾಡಿ ತಮ್ಮ ಮಕ್ಕಳ ಫೀಸುಗಳನ್ನು ಕಟ್ಟಿದ್ರು. ಅದೇ ದಿನ ಶಾಲೆಯಿಂದ ಮನೆಗೆ ಬಂದಂತಹ ಮಗಳು, ಅಪ್ಪ, ನನಗೆ ಹೊಸ ಡಿಸೈನ್ ಬಣ್ಣದ ಪೆನ್ಸಿಲ್ಗಳು ಬೇಕು ಎಂದು ಕೇಳ್ತಾ ಇದ್ಲು. ಶ್ರೀನಿವಾಸ್ ಅವರ ಜೇಬಿನಲ್ಲಿ ಕೇವಲ ಸ್ವಲ್ಪವೇ ಸ್ವಲ್ಪ ಮಾತ್ರ ದುಡ್ಡು ಉಳಿದಿತ್ತು. ಆದರೂ ಅವರು ಒಂದೇ ಒಂದು ಬಾರಿ ಕೂಡ ಯೋಚಿಸದೆ ಎಷ್ಟೋ ಪ್ರೀತಿಯಿಂದ ನಗು ನಗುತ್ತಾ ತಮ್ಮ ಮಕ್ಕಳಿಗೆ ಅವರು ಕೇಳಿದ್ದನ್ನು ಕೊಡಿಸುತ್ತಿದ್ದರು. ಮನೆಗೆ ಬರುವ ದಾರಿಯಲ್ಲಿ ಮಾಧವಿ ತನ್ನ ತಂದೆಯ ಕೈಯನ್ನು ಹಿಡಿದುಕೊಂಡು, ಅಪ್ಪ, ನಾನು ದೊಡ್ಡವಳಾದ ಮೇಲೆ ಚೆನ್ನಾಗಿ ಓದಿ ನಿಮಗಾಗಿ ಒಂದು ಒಳ್ಳೆಯ ದೊಡ್ಡ ಮನೆ ಕಟ್ಟಿಸಿಕೊಡ್ತೇನೆ ಅಂತ ಹೇಳ್ತಾ ಇದ್ಲು.
ಶ್ರೀನಿವಾಸ್ ಅವರು ನಗುತ್ತಾ ಹೇಳ್ತಾರೆ, ಮಗಳೇ, ನನಗೆ ದೊಡ್ಡ ಮನೆ ಬೇಕಾಗಿಲ್ಲ. ನೀವು ಒಳ್ಳೆಯ ಮನುಷ್ಯರಾಗಿ ನಿಮ್ಮ ತಂದೆ ತಾಯಿಗೆ ಮತ್ತು ನಮ್ಮ ದೇಶಕ್ಕೆ ಒಳ್ಳೆಯ ಹೆಸರು ತಂದು ನಿಮ್ಮ ಕಾಲ ಮೇಲೆ ನೀವು ನಿಂತುಕೊಂಡ್ರೆ ಅದೇ ನನಗೆ ಎಷ್ಟೋ ಗೌರವ. ನನ್ನ ಜೀವನ ಸಾರ್ಥಕವಾದ ಹಾಗೆ. ಇದೇ ರೀತಿ ಸಮಯ ಕಳೀತಾ ಇತ್ತು. ಅವರ ಸಣ್ಣ ಅಂಗಡಿ ಈಗ ದೊಡ್ಡ ಅಂಗಡಿಯಾಗಿ ಬದಲಾಗಿತ್ತು. ಆದರೆ ಶ್ರೀನಿವಾಸ್ ಅವರ ಜೀವನ ಮಾತ್ರ ಸ್ವಲ್ಪವೂ ಬದಲಾಗಲಿಲ್ಲ. ಅವರು ತಮಗಾಗಿ ಹೊಸ ಬಟ್ಟೆಗಳನ್ನು ಸಹ ಕೊಂಡುಕೊಳ್ಳದಿದ್ದರೂ ಪ್ರತಿ ಹಬ್ಬಕ್ಕೂ ತನ್ನ ಮಕ್ಕಳಿಗಾಗಿ ಮಾತ್ರ ಹೊಸ ಬಟ್ಟೆಗಳನ್ನು ಖಂಡಿತ ಕೊಡಿಸ್ತಾ ಇದ್ರು. ಭಾನುವಾರ ಬಂದರೆ ಸಾಕು, ಕುಟುಂಬ ಎಲ್ಲ ಸೇರಿಕೊಂಡು ಹೊರಗಡೆ ಹೋಗ್ತಾ ಇದ್ರು. ರಾತ್ರಿ ಊಟದ ಸಮಯದಲ್ಲಿ ಮೂವರು ಮಕ್ಕಳ ತುಂಟಾಟ ನೋಡಿ ಶ್ರೀನಿವಾಸ್ ಅವರು ಎಷ್ಟೊಂದು ಸಂತೋಷ ಪಡ್ತಾ ಇದ್ರು. ಒಂದು ದಿನ ಸಂಗೀತ ಅವರು ಕೇಳ್ತಾರೆ, ನೀವು ಮಕ್ಕಳನ್ನು ಈ ರೀತಿ ಯಾಕೆ ನೋಡ್ತಾ ಇದ್ದೀರಾ? ಆಗ ಶ್ರೀನಿವಾಸ್ ಅವರು ಹೇಳ್ತಾರೆ, ಈಗ ಮಕ್ಕಳು ನಮ್ಮ ಸುತ್ತಲೂ ಸುತ್ತುತ್ತಿದ್ದಾರೆ. ನಮ್ಮ ಮಧ್ಯೆ ಎಷ್ಟೋ ಸಂತೋಷವಾಗಿ ನಗು ನಗುತ್ತಾ ಆಟವಾಡ್ತಾ ಇದ್ದಾರೆ. ಆದರೆ ಇನ್ನು ಕೆಲವು ವರ್ಷಗಳಲ್ಲಿ ಅವರ ವಿದ್ಯಾಭ್ಯಾಸ, ಉದ್ಯೋಗ, ಮದುವೆ ಎಂದು ಅವರವರ ಜೀವನಗಳನ್ನು ನೋಡಿಕೊಂಡು ಹೊರಟು ಹೋಗ್ತಾರೆ. ಆ ಸಮಯದಲ್ಲಿ ಈ ದಿನದ ಇದೇ ಜ್ಞಾಪಕಗಳೇ ನಮ್ಮ ಪಾಲಿಗೆ ಉಳಿಯುವುದು. ಆದ್ದರಿಂದಲೇ ಈಗಿನಿಂದ ನನ್ನ ಮಕ್ಕಳ ಆಟ ಪಾಠವನ್ನು, ಅವರ ಸಂತೋಷವನ್ನು ಕಣ್ಣು ತುಂಬಿಕೊಳ್ತಾ ಇದ್ದೀನಿ ಎಂದು ಹೇಳುತ್ತಿದ್ರು. ನಮ್ಮ ಮಕ್ಕಳು ನಮ್ಮನ್ನು ಯಾವತ್ತಿಗೂ ಬಿಟ್ಟು ಹೋಗುವುದಿಲ್ಲ ಎಂದು ಸಂಗೀತ ಅವರು ಹೇಳ್ತಾ ಇದ್ರು. ಶ್ರೀನಿವಾಸ್ ಅವರು ಕೂಡ ಹೆಂಡತಿಯ ಅದೇ ಮಾತುಗಳನ್ನೇ ನಂಬಿದ್ರು. ಸಣ್ಣ ಕಾವ್ಯ ಯಾವಾಗಲೂ ಹೇಳ್ತಾ ಇದ್ಲು, ಅಪ್ಪ, ನಾನು ದೊಡ್ಡವಳಾದ ಮೇಲೂ ನಿಮ್ಮನ್ನು, ಅಮ್ಮನನ್ನು ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಅಂತ. ಆದರೆ ಮಕ್ಕಳು ಬೆಳೆಯುತ್ತಾ ಅವರ ಕನಸುಗಳು ಸಹ ಬೆಳೆದಿದ್ವು. ಮಾಧವಿ ಡಾಕ್ಟರ್ ಆಗಬೇಕು ಅಂದುಕೊಂಡಿದ್ದು. ಸ್ವಾತಿಗೆ ಕಂಪ್ಯೂಟರ್ ಅಂದರೆ ತುಂಬ ಇಷ್ಟ. ಕಾವ್ಯಾಗೆ ವಿದೇಶದಲ್ಲಿ ಓದಬೇಕು ಅನ್ನುವ ಆಸೆ. ದುಡ್ಡಿನ ಬಗ್ಗೆ ನೀವು ಯೋಚಿಸಬೇಡಿ. ನೀವು ಎಲ್ಲಿಯವರೆಗೂ ಓದಬೇಕು ಅಂದುಕೊಳ್ತಿರೋ ಅಲ್ಲಿಯವರೆಗೂ ಚೆನ್ನಾಗಿ ಓದಿ ಅಂತ ಹೇಳ್ತಾ ಇದ್ರು ಶ್ರೀನಿವಾಸ್ ಅವರು. ಶ್ರೀನಿವಾಸ್ ಅವರು ತಮ್ಮ ವ್ಯಾಪಾರವನ್ನು ಅಭಿವೃದ್ಧಿ ಮಾಡಲು ಪ್ರತಿಯೊಂದು ಊರುಗಳನ್ನು ಸುತ್ತಾಡ್ತಾ ಇದ್ರು. ಟ್ರೈನಿನಲ್ಲಿ, ಬಸ್ಸಿನಲ್ಲಿ ಮಲಗಿ ಜೀವನ ಕಳೀತಾ ಇದ್ರು. ಅವರು ತಮ್ಮ ಆರೋಗ್ಯವನ್ನು ಸಹ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇರಲಿಲ್ಲ. ಅವರ ಕಷ್ಟಕ್ಕೆ ಕೊನೆಗೂ ಮಾಧವಿಗೆ MBBS ಸೀಟು ಸಿಕ್ಕಿತ್ತು. ಫೀಸು ತುಂಬ ಹೆಚ್ಚು ಎಂದು ಅವಳು ಹಿಂದೇಟು ಹಾಕಿದಾಗ, ನಿನ್ನ ಕನಸುಗಳನ್ನು ದುಡ್ಡಿನಿಂದ ಲೆಕ್ಕ ಹಾಕಬೇಡ ಮಗಳೇ. ನಿನ್ನ ಕೆಲಸ ಕೇವಲ ಓದುವುದು ಮಾತ್ರ. ದುಡ್ಡನ್ನು ಹೇಗೆ ಸಂಪಾದನೆ ಮಾಡಬೇಕು, ಹೇಗೆ ತೆಗೆದುಕೊಂಡು ಬರಬೇಕು ಅನ್ನುವುದು ಕೇವಲ ನನ್ನ ಕೆಲಸ ಅಂತ ಹೇಳ್ತಾ ಇದ್ರು ಆ ತಂದೆ. ಸ್ವಾತಿ ಮತ್ತು ಕಾವ್ಯ ವಿಷಯದಲ್ಲೂ ಕೂಡ ಶ್ರೀನಿವಾಸ್ ಅವರು ಅದೇ ಕೆಲಸ ಮಾಡಿದ್ರು. ಅವರು ಮಕ್ಕಳ ವಿದ್ಯಾಭ್ಯಾಸ ಪೂರ್ತಿ ಮಾಡಿ ಅವರ ಕಾಲ ಮೇಲೆ ಅವರು ನಿಂತುಕೊಂಡ ದಿನ ಇನ್ನು ನನ್ನ ಜವಾಬ್ದಾರಿ ಮುಗಿದು ಹೋಗುತ್ತೆ ಅಂತ ಹೇಳ್ತಾ ಇದ್ರು. ಕಾವ್ಯ ತಂದೆಯ ಭುಜದ ಮೇಲೆ ತಲೆ ಇಟ್ಟು, ಅಪ್ಪ, ಅಂದಿನಿಂದ ನಿಮ್ಮನ್ನು ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಇದ್ಲು. ಉಳಿದ ಇಬ್ಬರೂ ಕೂಡ ಅದೇ ಮಾತುಗಳನ್ನೇ ಹೇಳ್ತಾ ಇದ್ರು. ಆ ದಿನ ಶ್ರೀನಿವಾಸ್ ಅವರು, ನನ್ನ ಜೀವನದಲ್ಲಿ ನಾನು ವಿಜಯ ಸಾಧಿಸಿದ್ದೇನೆ, ನಾನು ಗೆದ್ದಿದ್ದೇನೆ ಅಂದುಕೊಂಡಿದ್ರು. ಆದರೆ ಕೆಲವೇ ತಿಂಗಳಲ್ಲಿ ಬಂದಂತಹ 3 ಅವಕಾಶಗಳು ಆ ಕುಟುಂಬವನ್ನು 3 ದೇಶಗಳಿಗೆ ಒಡೆದು ಹಂಚಿಬಿಡುತ್ತವೆ ಎಂದು ಆ ದಿನ ಶ್ರೀನಿವಾಸ್ ಅವರಿಗೆ ಗೊತ್ತಾಗಲಿಲ್ಲ. ಮಾಧವಿಗೆ ಅಮೆರಿಕದಲ್ಲಿ ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ಒಳ್ಳೆಯ ಅವಕಾಶ ಸಿಕ್ಕಿತ್ತು. ಈ ವಿಷಯ ತಿಳಿದು ಶ್ರೀನಿವಾಸ್ ಅವರು ಎಷ್ಟೊಂದು ಹೆಮ್ಮೆ ಪಟ್ಟಿದ್ರು. ಮಾಧವಿ ಹೋಗುವ ದಿನ ಅವಳು ಏರ್ಪೋರ್ಟ್ನಲ್ಲಿ ತನ್ನ ತಂದೆಯನ್ನು ಗಟ್ಟಿಯಾಗಿ ತಪ್ಪಿಕೊಂಡು, ಅಪ್ಪ, ನಾನು ಅಲ್ಲಿ ಸೆಟ್ಲಾದ ತಕ್ಷಣ ನಿಮ್ಮನ್ನು ನನ್ನ ಬಳಿ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ಲು. ಆ ತಂದೆ ಎಷ್ಟೋ ಪ್ರೀತಿ ಮತ್ತು ಹೆಮ್ಮೆಯಿಂದ ಮಗಳ ತಲೆಯ ಮೇಲೆ ಪ್ರೀತಿಯಿಂದ ಕೈಯನ್ನು ಇಟ್ಟು, ಮಗಳೇ, ನೀನು ದುಡ್ಡನ್ನು ಸಂಪಾದಿಸುವುದು ಮಾತ್ರ ಜೀವನ ಅಂತ ಅಂದುಕೊಳ್ಳಬೇಡ. ಜನರಿಗೆ ಸೇವೆ ಮಾಡಬೇಕು, ಅವರ ಆಶೀರ್ವಾದವನ್ನು ಪಡೆಯಬೇಕು, ವಾಪಸ್ ನಮ್ಮ ಮನೆಗೆ ಬಂದು ನಮ್ಮ ದೇಶದ ಋಣವನ್ನು ತೀರಿಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಅಕ್ಕ ಹೊರಗೆ ವಿದೇಶಕ್ಕೆ ಹೋಗಿದ್ದಾಳೆ. ಈ ಸಮಯದಲ್ಲಿ ನಾನು ಕೂಡ ಹೋದರೆ ನಿಮಗೆ ತುಂಬ ದುಃಖವಾಗುತ್ತದೆ ಎಂದು ಸ್ವಾತಿ ಹೇಳ್ತಾ ಇದ್ರೆ ಶ್ರೀನಿವಾಸ್ ಅವರು ಹೇಳ್ತಾರೆ, ನಿನ್ನ ಅಕ್ಕ ಹೋಗಿದ್ದಾಳೆ ಎಂದು ನಿನ್ನ ಜೀವನವನ್ನು ನೀನು ಈ ರೀತಿ ನಿಲ್ಲಿಸಿಕೊಳ್ಬೇಡ. ಇಂತಹ ಅವಕಾಶ ಪ್ರತಿ ಬಾರಿ ಸಿಗುವುದಿಲ್ಲ ಎಂದು ಅವರೇ ಖುದ್ದು ಹತ್ತಿರ ಇದ್ದು ತಮ್ಮ 2ನೆಯ ಮಗಳನ್ನು ಸಹ ಕಳಿಸ್ಕೊಡ್ತಾರೆ. ಕಾವ್ಯಾಗೂ ಒಳ್ಳೆಯ ಕಾಲೇಜಿನಲ್ಲಿ ಸೀಟ್ ಸಿಕ್ಕಿತ್ತು. ಕಾವ್ಯ ಹೇಳ್ತಾ ಇದ್ಲು, ಅಪ್ಪ, ನಾನು ಎಲ್ಲಿಗೂ ಹೋಗೋದಿಲ್ಲ. ಇಬ್ಬರು ಅಕ್ಕಂದಿರು ಹೊರಟು ಹೋಗಿದ್ದಾರೆ. ಈಗ ನಾನು ಕೂಡ ಹೊರಟು ಹೋದರೆ ನೀವಿಬ್ಬರು ಒಂಟಿಯಾಗ್ಬಿಡ್ತೀರಾ ಎಂದು ಮಗಳು ಕಣ್ಣೀರು ಹಾಕ್ತಾ ಇದ್ರೆ ಶ್ರೀನಿವಾಸ್ ಅವರು ಮಗಳ ಕಣ್ಣೀರನ್ನು ಒರೆಸಿ ಹೇಳ್ತಾರೆ, ಮಕ್ಕಳು ಯಾವತ್ತೂ ತಂದೆ ತಾಯಿಯ ಪಕ್ಕದಲ್ಲಿ ಇರಬೇಕು ಅಂತ ಅಂದುಕೊಂಡ್ರೆ
ನಾವು ನಮ್ಮ ಮಕ್ಕಳನ್ನು ಯಾಕೆ ಬೆಳೆಸಬೇಕು? ಅವರಿಗೆ ಆಕಾಶದಲ್ಲಿ ಹಾರಾಡಲು ರೆಕ್ಕೆಯನ್ನು ಯಾಕೆ ಕೊಡ್ತೀವಿ? ಅವರಿಗೆ ಯಾಕೆ ಕನಸುಗಳನ್ನು ತೋರಿಸುತ್ತೇವೆ? ನೀನು ಧೈರ್ಯವಾಗಿ ಹೋಗು ಮಗಳೇ. ಆದರೆ ಒಂದು ಮಾತು ಚೆನ್ನಾಗಿ ನೆನಪಿಡು, ಈ ಪ್ರಪಂಚದಲ್ಲಿ ಎಷ್ಟೇ ದೂರ ಹೋದರೂ ಮನೆಗೆ ಬರುವ ದಾರಿಯನ್ನು ಮಾತ್ರ ಮರೆಯಬೇಡ ಅಂತ ಹೇಳ್ತಾರೆ. ಮೂವರು ಹೋದ ನಂತರ ಇಷ್ಟು ದಿನ ಎಷ್ಟೊಂದು ಸಂತೋಷವಾಗಿ ಆನಂದವಾಗಿ ತುಂಬು ತುಳುಕುತ್ತಿದ್ದ ಮನೆ ಮಕ್ಕಳು ಹೋದ ತಕ್ಷಣ ಪೂರ್ತಿಯಾಗಿ ಖಾಲಿ ಖಾಲಿಯಾಗ್ಬಿಟ್ಟಿತ್ತು. ಮೊದಲು ಪ್ರತಿದಿನ ಫೋನ್ಗಳು, ಭಾನುವಾರ ಬಂದರೆ ಸಾಕು ಕುಟುಂಬವೆಲ್ಲ ಒಟ್ಟಾಗಿ ಕುಳಿತು ವಿಡಿಯೋ ಕಾಲ್ಗಳನ್ನು ಮಾಡಿಕೊಳ್ತಾ ಇದ್ರು. ಹಬ್ಬಗಳಿಗೆ ಗಿಫ್ಟ್ಗಳು ಎಲ್ಲವೂ ತುಂಬ ಚೆನ್ನಾಗಿ ನಡೀತಾ ಇತ್ತು. ನಂತರ ಮಾಧವಿ ಮದುವೆ ಮಾಡಿಕೊಂಡು ಅಮೇರಿಕಾದಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ಲು. ಸ್ವಾತಿ ಕೂಡ ಆಸ್ಟ್ರೇಲಿಯಾದಲ್ಲಿ ಮದುವೆ ಮಾಡಿಕೊಂಡು ಅಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ಲು. ಇನ್ನು ಕಾವ್ಯಾಗೆ ಅಲ್ಲಿ ಒಳ್ಳೆಯ ಉದ್ಯೋಗ ಕೂಡ ಸಿಕ್ಕಿತ್ತು. ಎಲ್ಲ ಮಕ್ಕಳು ಈಗ ವಿದೇಶದಲ್ಲಿಯೇ ನೆಲೆಸಿದ್ದರು. ಮಕ್ಕಳಿಗೆ ಈಗ ಮಕ್ಕಳು ಸಹ ಜನಿಸಿದ್ದರು. ಅವರ ಜವಾಬ್ದಾರಿಗಳು ಹೆಚ್ಚಾಗಿ ಬಿಟ್ಟಿದ್ವು. ಪ್ರತಿದಿನ ಬರುತ್ತಿದ್ದಂತಹ ಫೋನ್ಗಳು ಈಗ 3-4 ದಿನಕ್ಕೆ ಒಮ್ಮೆ ಬರಲು ಶುರುವಾಯಿತು. ದಿನಗಳು ಕಳೆಯುತ್ತಿದ್ದ ಹಾಗೆ ವಾರಕ್ಕೆ 1 ಬಾರಿ ಬರಲು ಶುರುವಾಯಿತು. ಭಾನುವಾರ ಬಂದರೆ ಸಾಕು ಶ್ರೀನಿವಾಸ್ ಅವರು ನನ್ನ ಪೂರ್ತಿ ಕುಟುಂಬ ಫೋನ್ ಮಾಡುತ್ತಾರೆ, ಎಲ್ಲರೂ ಒಟ್ಟಾಗಿ ಮಾತನಾಡಬಹುದು ಎಂದು ತನ್ನ ಫೋನನ್ನು ಚಾರ್ಜ್ ಮಾಡಿ ಮಕ್ಕಳ ಫೋನಿಗಾಗಿ ಎದುರು ನೋಡ್ತಾ ಇದ್ರು. ಒಂದು ವೇಳೆ ಆ ದಿನ ಫೋನ್ ಬರದೇ ಇದ್ರು, ಅಯ್ಯೋ ಪಾಪ ನನ್ನ ಮಕ್ಕಳು ಕೆಲಸದಲ್ಲಿ ವ್ಯಸ್ತವಾಗಿರ್ತಾರೆ ಎಂದುಕೊಂಡು ತಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಒಮ್ಮೆ ಯುಗಾದಿಗೆ 3 ಮಕ್ಕಳು ಬರುತ್ತೇವೆ ಎಂದು ತನ್ನ ತಂದೆಗೆ ಫೋನ್ ಮಾಡಿ ಹೇಳ್ತಾರೆ. ಸಂಗೀತ 1 ತಿಂಗಳ ಮೊದಲೇ ಪೂರ್ತಿ ಮನೆಯನ್ನು, ಮಕ್ಕಳ ರೂಮ್ಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದರು. ಮೊಮ್ಮಕ್ಕಳಿಗಾಗಿ ಬಟ್ಟೆಗಳನ್ನು, ಹೊಸ ಬೊಂಬೆಗಳನ್ನು ಕೊಂಡುಕೊಂಡು ಮನೆ ತುಂಬ ತುಂಬಿಸಿಟ್ಕೊಂಡಿದ್ರು. ಶ್ರೀನಿವಾಸ್ ಅವರು ತಮ್ಮ 3 ಮಕ್ಕಳಿಗೆ, ಅಳಿಯಂದಿರಿಗೆ ಹೊಸ ಬಟ್ಟೆಗಳನ್ನು ಸಹ ಸೆಲೆಕ್ಟ್ ಮಾಡಿ ಇಟ್ಟಿದ್ರು. ಆದರೆ ಹಬ್ಬಕ್ಕೆ 1 ವಾರದ ಮೊದಲು ಮಾಧವಿ ಫೋನ್ ಮಾಡಿ ಹೇಳ್ತಾಳೆ, ಅಪ್ಪ ಆಸ್ಪತ್ರೆಯಲ್ಲಿ ಕೆಲಸ ತುಂಬ ಹೆಚ್ಚಾಗಿ ಇದೆ, ನನ್ನಿಂದ ಬರಲು ಸಾಧ್ಯವಿಲ್ಲ. ಸ್ವಾತಿ ಹೇಳ್ತಾ ಇದ್ಲು, ಅಪ್ಪ ಮಕ್ಕಳ ವಿದ್ಯಾಭ್ಯಾಸದ ಕಾರಣದಿಂದ ನನಗೂ ಕೂಡ ಬರಲು ಸಾಧ್ಯವಾಗ್ತಾ ಇಲ್ಲ. ಇನ್ನು ಕಾವ್ಯಾಗೆ ಕೆಲಸದ ಮೇಲೆ ರಜೆ ಸಿಗಲಿಲ್ಲ ಎಂದು ಹೇಳ್ತಾರೆ. ಹಬ್ಬದ ದಿನ ತುಂಬ ದುಃಖದಿಂದ ಗಂಡ ಹೆಂಡತಿ ಒಂಟಿಯಾಗಿ ಕುಳಿತುಕೊಂಡಿದ್ರು. ಖಾಲಿ ಕುರ್ಚಿಗಳನ್ನು, ಡೈನಿಂಗ್ ಟೇಬಲನ್ನು ನೋಡಿದ ಶ್ರೀನಿವಾಸ್ ಅವರು ಹೇಳ್ತಾ ಇದ್ರು, ಸಣ್ಣ ವಯಸ್ಸಿನಲ್ಲಿ ನಮ್ಮ ಮನೆಯಲ್ಲಿ ಎಷ್ಟೊಂದು ಸಂತೋಷ ತುಂಬಿ ತುಳುಕ್ತಾ ಇತ್ತು, ನಿನಗೆ ನೆನಪಿದೆಯಾ ಸಂಗೀತ ಅಂತ ಕೇಳ್ತಾ ಇದ್ರು. ಆ ಮಾತುಗಳನ್ನು ಕೇಳಿದ ತಕ್ಷಣ ಸಂಗೀತ ಅವರ ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿತ್ತು. ಆದರೆ ಶ್ರೀನಿವಾಸ್ ಅವರು ತಮ್ಮ ಹೆಂಡತಿಗೆ ಧೈರ್ಯ ಹೇಳ್ತಾ ಇದ್ರು. ನಾವೇ ತಾನೆ ಅವರು ಚೆನ್ನಾಗಿರ್ಲಿ, ಅವರು ಏನಾದರೂ ಸಾಧಿಸಲಿ ಅಂತ ಕಳುಹಿಸಿಕೊಟ್ಟಿದ್ದು. ಅವರು ಈಗ ಸಾಧಿಸುತ್ತಿದ್ದಾರೆ, ಇದಕ್ಕಿಂತಲೂ ನಮಗೆ ಇನ್ನೇನು ಬೇಕೋ ಹೇಳು. ಆದರೆ ಅವರ ಮನಸ್ಸಿನಲ್ಲಿ ಮಾತ್ರ ಒಂದೇ ಒಂದು ಆಸೆ ತುಂಬಿಕೊಂಡಿತ್ತು. ಒಂದೇ ಒಂದು ಬಾರಿ ನನ್ನ ಎಲ್ಲ ಮಕ್ಕಳನ್ನು, ನನ್ನ ಎಲ್ಲ ಕುಟುಂಬವನ್ನು ಹತ್ತಿರದಿಂದ ನೋಡಬೇಕು ಅಂತ. ಕೆಲವು ದಿನಗಳ ನಂತರ ಒಂದು ರಾತ್ರಿ ಸಂಗೀತಾಗೆ ಎದೆಯಲ್ಲಿ ನೋವು ಕಾಣಿಸಿಕೊಂಡಿತ್ತು. ಶ್ರೀನಿವಾಸ್ ಅವರು ಎಷ್ಟೋ ಹೆದರಿಕೊಂಡು ತನ್ನ ಹೆಂಡತಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಅವರು ತಕ್ಷಣ ಮಾಧವಿಗೆ ಫೋನ್ ಮಾಡಿ, ಮಗಳೇ, ಅಮ್ಮನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದೇನೆ, ನನಗೆ ತುಂಬ ಭಯವಾಗ್ತಾ ಇದೆ ಅಂತ ಹೇಳ್ತಾ ಇದ್ರು. 3 ಮಕ್ಕಳು 3 ದೇಶಗಳಿಂದ ತಂದೆಗೆ ಧೈರ್ಯವನ್ನು ಹೇಳ್ತಾ ಇದ್ರು. ಆದರೆ ಬೆಳಗಿನ ಜಾವ ಡಾಕ್ಟರ್ ಹೊರಗೆ ಬಂದು, ನಾವು ನಮ್ಮ ಕೈಯಲ್ಲಾದ ಎಲ್ಲ ಪ್ರಯತ್ನವನ್ನು ಮಾಡಿದ್ವಿ, ಆದರೆ ನಮ್ಮಿಂದ ಅವರನ್ನು ಉಳಿಸಲು ಸಾಧ್ಯವಾಗಲಿಲ್ಲ. ಐ ಆಮ್ ಸಾರಿ ಎಂದು ಹೇಳಿದರು. ಶ್ರೀನಿವಾಸ್ ಅವರು ತಕ್ಷಣ ಒಳಗೆ ಹೋಗಿ ಸಂಗೀತ ಅವರ ಕೈಗಳನ್ನು ಹಿಡಿದುಕೊಂಡು, ಮಕ್ಕಳು ಬರ್ತಾ ಇದ್ದಾರೆ ಸಂಗೀತ, ಒಂದೇ ಒಂದು ಬಾರಿ ಕಣ್ಣು ಬಿಟ್ಟು ನೋಡು ಎಂದು ಸಣ್ಣ ಮಕ್ಕಳ ಹಾಗೆ ಜೋರಾಗಿ ಅಳಲು ಶುರು ಮಾಡಿದರು. ಮಕ್ಕಳು ತಾಯಿಯನ್ನು ಕೊನೆಯ ಬಾರಿ ನೋಡಲು ವಾಪಸ್ ಬಂದಿದ್ದರು. ಅಂತ್ಯಕ್ರಿಯೆಗಳು ಸಹ ಈಗ ಪೂರ್ತಿಯಾಗಿದ್ದವು. ಅಪ್ಪನನ್ನು ಈ ರೀತಿ ಬಿಟ್ಟು ಹೋಗಬಾರ್ದು ಎಂದು 3 ಮಕ್ಕಳು ನಿರ್ಣಯಿಸಿಕೊಂಡಿದ್ರು. ಆದರೆ ಶ್ರೀನಿವಾಸ್ ಅವರು ಮಾತ್ರ ಹೇಳ್ತಾರೆ, ನಾನು ನನ್ನ ಮನೆಯಲ್ಲೇ ಇರ್ತೀನಿ, ಈ ಮನೆಯಲ್ಲೇ ನಿಮ್ಮ ಬಾಲ್ಯದ ಎಲ್ಲ ನೆನಪುಗಳು ಇವೆ, ನಿಮ್ಮ ಅಮ್ಮನ ನೆನಪುಗಳು, ಅವಳ ವಸ್ತುಗಳು ಎಲ್ಲವೂ ಈ ಮನೆಯಲ್ಲೇ ಇವೆ ಅಂತ ಹೇಳ್ತಾ ಇದ್ರು. ಎಲ್ಲ ಕಾರ್ಯಕ್ರಮಗಳು ಪೂರ್ತಿಯಾದ ನಂತರ ಒಬ್ಬೊಬ್ಬ ಮಗಳು ಅಲ್ಲಿಂದ ಹೊರಟು ಹೋದ್ರು. ಕಾವ್ಯ ಹೋಗಬೇಕಾದ್ರೆ ತನ್ನ ತಂದೆಯನ್ನು ತಬ್ಬಿಕೊಂಡು, ಅಪ್ಪ ನಿಮ್ಮನ್ನು ಈ ರೀತಿ ಒಂಟಿಯಾಗಿ ಬಿಟ್ಟು ನನ್ನಿಂದ ಹೋಗಲು ಸಾಧ್ಯವಾಗ್ತಾ ಇಲ್ಲ ಎಂದು ಜೋರಾಗಿ ಅಳ್ತಾ ಇದ್ಲು. ಮಗಳೇ, ನಿನ್ನ ಜೀವನ, ನಿನ್ನ ಕನಸುಗಳು ಎಲ್ಲವೂ ಅಲ್ಲೇ ಇವೆ.
ನನಗಾಗಿ ನೀನು ನಿನ್ನ ಕನಸುಗಳನ್ನು ಬಿಟ್ಟುಬಿಟ್ರೆ ನಾನು ಹೇಗೆ ತಾನೇ ಸಂತೋಷವಾಗಿರಲು ಸಾಧ್ಯ? ಹೋಗಿ ಬಾ ಮಗಳೇ, ನಾನು ಇಲ್ಲೇ ಚೆನ್ನಾಗಿ ಇರ್ತೇನೆ ಅಂತ ಹೇಳ್ತಾ ಇದ್ರು ಶ್ರೀನಿವಾಸ್ ಅವರು. ಕಾರು ಕಣ್ಮನೆಯಾಗುವವರೆಗೂ ಶ್ರೀನಿವಾಸ್ ಅವರು ಅಲ್ಲೇ ಗೇಟಿನ ಹೊರಗೆ ನಿಂತುಕೊಂಡು ನೋಡ್ತಾ ಇದ್ರು. ನಂತರ ಅವರು ಒಂಟಿಯಾಗಿ ಮನೆಯೊಳಗೆ ಬಂದು ಆ ಮನೆಯ ಬಾಗಿಲನ್ನು ಮುಚ್ಚಿಬಿಟ್ಟಿದ್ರು. ಅವರು ಸಂಗೀತ ಅವರ ಫೋಟೋದ ಮುಂದೆ ಕುಳಿತುಕೊಂಡು, ಸಂಗೀತ, ನಾನು ಎಲ್ಲರನ್ನೂ ಕಳುಹಿಸಿಕೊಟ್ಬಿಟ್ಟೆ, ಈಗ ನಾನು ಈ ಮನೆಯಲ್ಲಿ ಒಂಟಿಯಾಗಿ ಉಳಿದು ಬಿಟ್ಟಿದ್ದೇನೆ ಎಂದು ಹೇಳ್ತಾ ಇದ್ರು. ಆ ದಿನದಿಂದಲೇ ಅವರಿಗೆ ನಿಜವಾದ ಒಂಟಿತನ ಶುರುವಾಗಿತ್ತು. ಮೊದಮೊದಲು ಮಕ್ಕಳು ಪದೇ ಪದೇ ಫೋನ್ ಮಾಡ್ತಾ ಇದ್ರು. ಕೆಲಸದವರನ್ನು ಸಹ ಏರ್ಪಾಟು ಮಾಡಿದ್ದರು. ಊಟ, ಔಷಧಿಗಳು ಎಲ್ಲದರ ಬಗ್ಗೆ ಗಮನ ಕೊಡ್ತಾ ಇದ್ರು. ನನ್ನ ಮಕ್ಕಳು ನನ್ನನ್ನು ಎಷ್ಟೊಂದು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಎಂದು ಶ್ರೀನಿವಾಸ್ ಅವರು ಎಷ್ಟೋ ಹೆಮ್ಮೆ ಪಡ್ತಾ ಇದ್ರು. ಆದರೆ ಸಮಯ ಕಳೆಯುತ್ತಿದ್ದ ಹಾಗೆ ಮಕ್ಕಳ ಕಡೆಯಿಂದ ಬರುತ್ತಿದ್ದ ಫೋನ್ಗಳು ಈಗ ಕಡಿಮೆಯಾಗಿ ಬಿಟ್ಟಿದ್ವು. ಮಾಧವಿಗೆ ಆಸ್ಪತ್ರೆಯ ಜವಾಬ್ದಾರಿಗಳು, ಸ್ವಾತಿಗೆ ಕೆಲಸ, ಕಾವ್ಯಾಗೆ ಈಗ ಒಂದು ಸಣ್ಣ ಮಗು. ಎಲ್ಲರಿಗೂ ಅವರ ಪ್ರಪಂಚ ಈಗ ತುಂಬ ದೊಡ್ಡದಾಗ್ತಾ ಇತ್ತು. ಅವರು ತುಂಬ ಬ್ಯುಸಿಯಾಗಿ ಬಿಟ್ಟಿದ್ರು. ಆ ದಿನ ಶ್ರೀನಿವಾಸ್ ಅವರ ಜನ್ಮದಿನವಾಗಿತ್ತು. ಅವರು ಬೆಳಗಿನ ಜಾವ 5 ಗಂಟೆಗೆ ಎದ್ದಿದ್ರು. ಮಕ್ಕಳು ಸಣ್ಣವರಿದ್ದಾಗ ಎಲ್ಲರೂ ಅಪ್ಪನ ಮಂಚದ ಸುತ್ತಲೂ ನಿಂತುಕೊಂಡು, ಅಪ್ಪ, ಹ್ಯಾಪಿ ಬರ್ತ್ಡೇ ಟು ಯು ಎಂದು ಅವರನ್ನು ಎಬ್ಬಿಸಿದ ದಿನಗಳನ್ನು ಅವರಿಗೆ ನೆನಪು ಬರ್ತಾ ಇದ್ವು. ಬೆಳಿಗ್ಗೆಯಿಂದ ಶ್ರೀನಿವಾಸ್ ಅವರು ತಮ್ಮ ಮಕ್ಕಳ ಫೋನಿಗಾಗಿ ಎದುರು ನೋಡ್ತಾ ಇದ್ರು. ಈಗ ಮಧ್ಯಾಹ್ನ ಕೂಡ ಆಗಿತ್ತು, ಆದರೂ ಯಾರೂ ಫೋನ್ ಮಾಡಲಿಲ್ಲ. ಸಾಯಂಕಾಲ ಮನೆ ಕೆಲಸದ ಮಹಿಳೆ ಒಂದು ಸಣ್ಣ ಕೇಕನ್ನು ತೆಗೆದುಕೊಂಡು ಬರ್ತಾರೆ. ಆದರೆ ಶ್ರೀನಿವಾಸ್ ಅವರು ಹೇಳ್ತಾ ಇದ್ರು, ಮಕ್ಕಳು ಫೋನ್ ಮಾಡಿದಾಗ ಮಕ್ಕಳ ಮುಂದೆನೇ ನಾನು ಕೇಕ್ ಕಟ್ ಮಾಡ್ತೀನಿ, ಅದನ್ನು ಫ್ರಿಜ್ಜಿನಲ್ಲೇ ಎತ್ತಿಡು. ರಾತ್ರಿ ಸುಮಾರು 11:30ಕ್ಕೆ ಮಾಧವಿ ಫೋನ್ ಮಾಡಿ ಕೇವಲ 2 ನಿಮಿಷ ಮಾತ್ರ ಮಾತನಾಡಿದ್ಲು. ಸ್ವಾತಿ ಮತ್ತು ಕಾವ್ಯ ಇಬ್ಬರು ಆ ದಿನವನ್ನು ಮರೆತೇ ಹೋಗಿದ್ದರು. ಮಧ್ಯರಾತ್ರಿ ಸಂಗೀತ ಅವರ ಫೋಟೋದ ಮುಂದೆ ಕುಳಿತುಕೊಂಡು, ಸಂಗೀತ, ನಮ್ಮ ಮಾಧವಿ ಎಷ್ಟೊಂದು ಕೆಲಸ ಇದ್ರೂ ನನ್ನನ್ನು ನೆನಪಿಟ್ಟುಕೊಂಡು ನನಗಾಗಿ ಫೋನ್ ಮಾಡಿದ್ಲು, ನೋಡಿದ್ಯಾ ನೀನು ಎಂದು ತನ್ನ ಒಳಗಿನ ದುಃಖವನ್ನು ಸಹ ಎಷ್ಟೊಂದು ಹೆಮ್ಮೆ ಎಂದು ಹೇಳ್ಕೊಳ್ತಾ ಇದ್ರು. ನಂತರ ಈಗ ಶ್ರೀನಿವಾಸ್ ಅವರ ಆರೋಗ್ಯ ದಿನದಿಂದ ದಿನಕ್ಕೆ ತುಂಬ ಕ್ಷೀಣಿಸಲು ಶುರುವಾಯಿತು. BP, ಶುಗರ್ ತುಂಬ ಹೆಚ್ಚಾಗ್ತಾ ಇತ್ತು. ಒಂದು ದಿನ ಇದ್ದಕ್ಕಿದ್ದ ಹಾಗೆ ಅಡಿಗೆ ಮನೆಯಲ್ಲಿ ತಲೆ ತಿರುಗಿ ಕೆಳಗೆ ಬಿದ್ದು ಹೋಗಿದ್ರು. ಸುಮಾರು 3 ಗಂಟೆಯ ನಂತರ ಕೆಲಸದವಳು ಬಂದು ನೋಡಿ ಶ್ರೀನಿವಾಸ್ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ವಿಷಯ ತಿಳಿದು ಮೂವರು ಹೆಣ್ಣು ಮಕ್ಕಳು ತುಂಬ ಹೆದರಿಕೊಂಡು ಬಿಟ್ಟಿದ್ರು. ಈ ರೀತಿ ಅಪ್ಪನನ್ನು ಒಂಟಿಯಾಗಿ ಬಿಡಲು ಸಾಧ್ಯವಿಲ್ಲ ಎಂದು ಎಲ್ಲರೂ ಮಾತನಾಡಿಕೊಂಡು ಒಂದು ದೊಡ್ಡ ನಿರ್ಣಯವನ್ನೇ ತೆಗೆದುಕೊಂಡಿದ್ರು. ಆಸ್ಪತ್ರೆಯಿಂದ ಹೊರಗೆ ಬಂದಂತಹ ಶ್ರೀನಿವಾಸ್ ಅವರು ಮಾತ್ರ ತನ್ನ ಮಕ್ಕಳು ಯಾರೋ ಒಬ್ಬರು ನನ್ನನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗ್ತಾರೆ ಎಂದೇ ಭಾವಿಸಿದ್ರು. ಆದರೆ ಕಾರು ಅವರ ಮನೆ ಕಡೆ ಅಲ್ಲದೆ ಮತ್ತೊಂದು ಕಡೆ ತಿರುಗಿತ್ತು. ಅವರು ಎಷ್ಟೋ ಆಶ್ಚರ್ಯದಿಂದ ನೋಡ್ತಾ ಇದ್ರು. ಕಾರು ಕೊನೆಗೆ ಒಂದು ದೊಡ್ಡ ಗೇಟಿನ ಮುಂದೆ ಹೋಗಿ ನಿಂತ್ಕೊಂಡಿತ್ತು. ಬೋರ್ಡಿನ ಮೇಲೆ ದೊಡ್ಡದಾಗಿ ಬರೆಯಲಾಗಿತ್ತು, ಶಾರದಾ ವೃದ್ಧಾಶ್ರಮ. ಶ್ರೀನಿವಾಸ್ ಅವರು ಎಷ್ಟೋ ಆಶ್ಚರ್ಯ ಪಡ್ತಾರೆ. ವಿಡಿಯೋ ಕಾಲ್ನಲ್ಲಿ ಮೂವರು ಹೆಣ್ಣು ಮಕ್ಕಳು ಕಾಣಿಸ್ತಾ ಇದ್ರು. ಅಪ್ಪ, ಇದೆಲ್ಲವೂ ನಿಮ್ಮ ಕ್ಷೇಮಕ್ಕಾಗಿ. ಇಲ್ಲಿ ಸಹಾಯ ಮಾಡುವವರು ಇರ್ತಾರೆ. ಸಮಯಕ್ಕೆ ಸರಿಯಾಗಿ ಔಷಧಿಗಳು, ಊಟ ಎಲ್ಲವೂ ಸುಲಭವಾಗಿ ಸಿಗುತ್ತೆ. ಕೇವಲ ಕೆಲವು ದಿನ ಮಾತ್ರ ಎಂದು ಹೇಳ್ತಾ ಇದ್ರು. ಆಗ ಶ್ರೀನಿವಾಸ್ ಅವರು ತಮ್ಮ ಮಕ್ಕಳನ್ನೇ ನೋಡುತ್ತಾ ಒಂದೇ ಒಂದು ಪ್ರಶ್ನೆ ಮಾತ್ರ ಕೇಳ್ತಾರೆ, ನಿಮ್ಮ 3 ಜನರ ಬಳಿ ನನಗಾಗಿ ಒಂದೇ ಒಂದು ಸಣ್ಣ ರೂಮ್ ಕೂಡ ಇಲ್ವಾ ಮಗಳೇ? ಆ ಮೂವರು ಮಕ್ಕಳ ಬಾಯಿಂದ ಒಂದೇ ಒಂದು ಮಾತು ಸಹ ಬರಲಿಲ್ಲ. ವೀಸಾ, ಚಿಕಿತ್ಸೆ, ಪ್ರಯಾಣ, ಮಕ್ಕಳು, ಉದ್ಯೋಗಗಳು, ಒಬ್ಬೊಬ್ಬರು ಒಂದೊಂದು ಸಮಸ್ಯೆಗಳನ್ನು ಹೇಳಿಕೊಳ್ತಾ ಇದ್ರು. ಶ್ರೀನಿವಾಸ್ ಅವರು ಕೊನೆಗೆ ಸರಿಯಮ್ಮ, ಆಯಿತು, ನಿಮ್ಮಿಷ್ಟ ಅಂತ ಹೇಳ್ತಾರೆ. ಆದರೆ ನನ್ನ ಮನೆಯನ್ನು ಮಾತ್ರ ಅದೇ ರೀತಿ ಇಡಿ. ನಿಮ್ಮ ಅಮ್ಮನ ವಸ್ತುಗಳನ್ನು ತೆಗೆದು ಹಾಕಬೇಡಿ. ನಾನು ಮತ್ತೆ ವಾಪಸ್ ಬಂದಾಗ ಎಲ್ಲವೂ ಅದೇ ರೀತಿ ಇರಬೇಕು ಅಂತ ಮಾತ್ರ ಹೇಳಿದರು. ಗೇಟ್ ದಾಟಿ ಒಳಗೆ ಹೋದಾಗ ಅವರ ಕೈಯಲ್ಲಿ ಕೇವಲ 2 ಜೊತೆ ಬಟ್ಟೆ, ಔಷಧಿಗಳು, ಕನ್ನಡಕ, ಸುನೀತಾ ಅವರ ಫೋಟೋ ಮಾತ್ರ ಇದ್ವು. ಅಲ್ಲಿ ಅವರಿಗೆ ಶಿವರಾಮ್ ಅವರು ಪರಿಚಯವಾಗ್ತಾರೆ. ಮಕ್ಕಳ ಬಗ್ಗೆ ಕೇಳಿದಾಗ ಶ್ರೀನಿವಾಸ್ ಅವರ ಮುಖದಲ್ಲಿ ಎಷ್ಟೊಂದು ಸಂತೋಷ, ಅವರ ಕಣ್ಣುಗಳಲ್ಲಿ ಎಷ್ಟೊಂದು ಹೊಳಪು ಕಾಣಿಸ್ತಾ ಇತ್ತು. ನನಗೆ 3 ಜನ ಹೆಣ್ಣುಮಕ್ಕಳು. ದೊಡ್ಡ ಮಗಳು ಅಮೇರಿಕಾದಲ್ಲಿ ಡಾಕ್ಟರ್, 2ನೆಯ ಮಗಳು ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ಸಣ್ಣ ಮಗಳು ಲಂಡನ್ನಲ್ಲಿ ಇದ್ದಾಳೆ. ನನ್ನ ಆರೋಗ್ಯಕ್ಕಾಗಿ ಕೇವಲ ಕೆಲವು ದಿನ ಮಾತ್ರ ಇಲ್ಲಿ ಇರಲು ಹೇಳಿದ್ದಾರೆ. ತುಂಬ ಬೇಗ ಅವರು ನನ್ನನ್ನು ವಾಪಸ್ ಕರೆದುಕೊಂಡು ಹೋಗ್ತಾರೆ.
ಅಂತ ಹೇಳ್ತಾರೆ. ಶಿವಾನಂದ ಅವರು ಹೇಳ್ತಾರೆ, ಖಂಡಿತ ನೀವು ಚಿಂತೆ ಮಾಡಬೇಡಿ, ಅವರು ಆದಷ್ಟು ಬೇಗ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗ್ತಾರೆ. ಅವರು ಎಷ್ಟೋ ಧೈರ್ಯವಾಗಿ ಹೇಳ್ತಾ ಇದ್ರು. ಆದರೆ ಇಂತಹ ಮಾತುಗಳು, ಇಂತಹ ಭರವಸೆಯಿಂದ ಆಶ್ರಮಕ್ಕೆ ಬಂದಂತಹ ಎಷ್ಟೋ ಜನ ವೃದ್ಧರನ್ನು ಅವರು ತಮ್ಮ ಕಣ್ಣಾರೆ ನೋಡಿದ್ದರು. ಅಲ್ಲಿ ಪ್ರತಿದಿನ ಗೇಟಿನ ಕಡೆ ನೋಡುತ್ತಿದ್ದಂತಹ ಕಮಲಮ್ಮ ಎನ್ನುವ ಒಬ್ಬ ವಯಸ್ಸಾದ ತಾಯಿ ಕೂಡ ಇದ್ರು. ಯಾಕೆ ನೀವು ಪ್ರತಿದಿನ ಇಲ್ಲೇ ಕುಳಿತುಕೊಂಡಿರ್ತೀರಾ ಎಂದು ಶ್ರೀನಿವಾಸ್ ಅವರು ಕೇಳಿದಾಗ ಕಮಲಮ್ಮ ಹೇಳ್ತಾ ಇದ್ರು, ನನ್ನ ಮಗ ಮುಂದಿನ ಭಾನುವಾರ ಬರ್ತೇನೆ ಎಂದು ಹೇಳಿದ್ದಾನೆ. ಪಕ್ಕದಲ್ಲಿದ್ದ ಇನ್ನೊಬ್ಬ ವ್ಯಕ್ತಿ ಹೇಳ್ತಾರೆ, ಆಕೆ ಸುಮಾರು 2 ವರ್ಷದಿಂದ ಪ್ರತಿ ಭಾನುವಾರ ಇದೇ ಮಾತು ಹೇಳ್ತಾಳೆ. ಶ್ರೀನಿವಾಸ್ ಅವರು ತಕ್ಷಣ ತನ್ನ ಫೋನನ್ನು ತೆಗೆದು ನೋಡ್ಕೊಳ್ತಾ ಇದ್ರು. ಕಾವ್ಯ ಮೆಸೇಜ್ ಮಾಡಿದ್ಲು, ಭಾನುವಾರ ನಾವು ತುಂಬ ಸಮಯ ಮಾತನಾಡಿಕೊಳ್ಳೋಣ ಅಪ್ಪ. ಶ್ರೀನಿವಾಸ್ ಅವರು ತಮ್ಮ ಮನಸ್ಸಿನಲ್ಲೇ ಅಂದುಕೊಳ್ತಾರೆ, ನನ್ನ ಮಕ್ಕಳು ಆ ರೀತಿಯಲ್ಲ, ನನ್ನ ಮಕ್ಕಳು ಹಾಗೆ ಮಾಡುವವರಲ್ಲ. ಭಾನುವಾರ ಒಳ್ಳೆಯ ಬಟ್ಟೆಗಳನ್ನು ಹಾಕಿಕೊಂಡು ಫೋನನ್ನು ಪೂರ್ತಿಯಾಗಿ ಚಾರ್ಜ್ ಮಾಡಿ ಅವರು ಕಾಯುತ್ತಾ ಕುಳಿತುಕೊಂಡಿದ್ರು. ಸಾಯಂಕಾಲ ಆದರೂ ಇನ್ನೂ ಕಾಲ್ ಮಾತ್ರ ಬರಲಿಲ್ಲ. ಕೊನೆಗೆ ರಾತ್ರಿ ಕಾವ್ಯ ಮೆಸೇಜ್ ಮಾಡಿದ್ಲು, ಅಪ್ಪ ಮನೆಗೆ ಅತಿಥಿಗಳು ಬಂದಿದ್ದಾರೆ, ನಾಳೆ ಮಾತನಾಡಿಕೊಳ್ಳೋಣ ಎಂದು. ಶ್ರೀನಿವಾಸ್ ಅವರು ಸರಿ ಮಗಳೇ ಆಯಿತು ಎಂದು ಉತ್ತರ ಬರೆದಿದ್ರು. ಗೇಟಿನ ಬಳಿ ಕಮಲಮ್ಮ ಇನ್ನೂ ಹಾಗೆಯೇ ಕುಳಿತುಕೊಂಡಿದ್ಲು. ಶ್ರೀನಿವಾಸ್ ಅವರು ಕೇಳ್ತಾರೆ, ನಿಮ್ಮ ಮಗ ಬರಲಿಲ್ವಾ ಅಮ್ಮ? ಅವನಿಗೆ ಮುಖ್ಯವಾದ ಕೆಲಸ ಬಂದಿದೆಯಂತೆ, ಮುಂದಿನ ವಾರ ಖಂಡಿತ ಬರ್ತೀನಿ ಅಂತ ಹೇಳಿದ್ದಾನೆ. ಆ ಮಾತು ಕೇಳಿದ ತಕ್ಷಣ ಶ್ರೀನಿವಾಸ್ ಅವರು ಒಂದು ಕ್ಷಣ ಹಾಗೆಯೇ ಮೌನವಾಗಿ ನಿಂತು ಬಿಟ್ಟಿದ್ದರು. ಇದೇ ರೀತಿ 1 ತಿಂಗಳು ಕಳೆದು ಹೋಗಿತ್ತು. ಈಗ 2 ತಿಂಗಳು ಕೂಡ ಕಳೆದು ಹೋಗಿತ್ತು. ಶ್ರೀನಿವಾಸ್ ಅವರ ಆರೋಗ್ಯ ಈಗ ಸುಧಾರಿಸುತ್ತಿತ್ತು. ಆದರೂ ಮನೆಗೆ ಕರೆದುಕೊಂಡು ಹೋಗುವ ವಿಷಯವನ್ನು ಮಾತ್ರ ಯಾರೂ ಮಾತನಾಡ್ತಾನೆ ಇರಲಿಲ್ಲ. ಒಂದು ದಿನ, ಈಗ ನಾನು ತುಂಬ ಚೆನ್ನಾಗಿದ್ದೇನೆ, ನನ್ನ ಆರೋಗ್ಯ ಸರಿ ಹೋಗಿದೆ, ನಾನು ಮನೆಗೆ ಹೋಗಬಹುದಾ ಎಂದು ಶ್ರೀನಿವಾಸ್ ಅವರು ತಮ್ಮ ದೊಡ್ಡ ಮಗಳಿಗೆ ಫೋನ್ ಮಾಡಿ ಕೇಳ್ತಾರೆ. ಡಿಸೆಂಬರ್ನಲ್ಲಿ ನಾನು ನಮ್ಮ ದೇಶಕ್ಕೆ ವಾಪಸ್ ಬರ್ತಾ ಇದ್ದೀನಿ ಅಪ್ಪ, ನಾವು ಇದರ ಬಗ್ಗೆ ಆ ಸಮಯದಲ್ಲಿ ಮಾತನಾಡಿಕೊಳ್ಳೋಣ ಅಂತ ಹೇಳ್ತಾಳೆ. ಈಗ ಇನ್ನು ಜೂನ್ ತಿಂಗಳು. ಶ್ರೀನಿವಾಸ್ ಅವರು ಕ್ಯಾಲೆಂಡರ್ನಲ್ಲಿ ಡಿಸೆಂಬರನ್ನು ಮಾರ್ಕ್ ಮಾಡ್ತಾರೆ. ಪ್ರತಿದಿನ ಒಂದೊಂದು ತಾರೀಖನ್ನು ಹೊಡೆದು ಹಾಕುತ್ತಾ ಅವರು ಕಾಯುತ್ತಾ ಕುಳಿತುಕೊಂಡಿದ್ರು. ಕೊನೆಗೆ ಈಗ ಡಿಸೆಂಬರ್ ಕೂಡ ಬಂದೇ ಬಿಟ್ಟಿತ್ತು. ಆದರೆ ಮಾಧವಿ ಮಾತ್ರ ಹೇಳ್ತಾಳೆ, ಅಪ್ಪ ಆಸ್ಪತ್ರೆಯಲ್ಲಿ ತುಂಬ ಹೆಚ್ಚಿನ ಕೆಲಸವಿದೆ, ನನ್ನಿಂದ ಈಗ ಸದ್ಯಕ್ಕೆ ಬರಲು ಸಾಧ್ಯವಿಲ್ಲ, ಫೆಬ್ರವರಿಯಲ್ಲಿ ನಾನು ಖಂಡಿತ ವಾಪಸ್ ಬಂದೇ ಬರುತ್ತೇನೆ. ಆ ತಂದೆ ಡಿಸೆಂಬರ್ನಲ್ಲಿ ಮಾರ್ಕ್ ಮಾಡಿದಂತಹ ವೃತ್ತವನ್ನು ಹೊಡೆದು ಹಾಕಿ ಫೆಬ್ರವರಿಯಲ್ಲಿ ಮಾರ್ಕನ್ನು ಮಾಡಿ ಇಟ್ಟುಕೊಳ್ತಾರೆ. ಫೆಬ್ರವರಿಯಲ್ಲಿ ಮಕ್ಕಳ ವಿದ್ಯಾಭ್ಯಾಸದಿಂದ ಮಕ್ಕಳು ಬರಲು ಸಾಧ್ಯವಾಗಲಿಲ್ಲ. ನಂತರ ಏಪ್ರಿಲ್ ಕೂಡ ಅದೇ ರೀತಿ ಕಳೆದು ಹೋಯಿತು. ಇದೇ ರೀತಿ ಮುಂದಿನ ತಿಂಗಳು ಎನ್ನುವ 2 ಮಾತುಗಳು ಅವರ ಜೀವನದಲ್ಲಿ ತಿಂಗಳುಗಳು, ವರ್ಷಗಳು ಕಳೆದು ಹೋಗ್ತಾ ಇದ್ವು. ಒಮ್ಮೆ ಕಾವ್ಯಕ್ಕೆ ಫೋನ್ ಮಾಡಿದರೆ, ಅಪ್ಪ ಈಗ ನಾನು ತುಂಬ ಬ್ಯುಸಿಯಾಗಿದ್ದೇನೆ, ಏನಾದರೂ ಮುಖ್ಯವಾದ ವಿಷಯ ಇದೆಯಾ ಅಂತ ಕೇಳ್ತಾಳೆ. ಸತ್ಯ ಹೇಳಬೇಕು ಅಂದರೆ ಆ ತಂದೆಗೆ ಬೇಕಾಗಿರುವುದು ಕೇವಲ ತಮ್ಮ ಮಗಳ ಧ್ವನಿಯನ್ನು ಕೇಳುವುದು ಮಾತ್ರ. ಏನೂ ಇಲ್ಲ ಮಗಳೇ, ಸುಮ್ಮನೆ ಹಾಗೆ ಮಾಡಿದೆ ಅಂತ ಹೇಳಿ ಶ್ರೀನಿವಾಸ್ ಅವರು ಫೋನನ್ನು ಕಟ್ ಮಾಡಿದ್ರು. ಶಿವಾನಂದ್ ಅವರ ಬಳಿ ಹೇಳ್ತಾರೆ, ನಮ್ಮ ಮಕ್ಕಳ ಜೊತೆ ಮಾತನಾಡಬೇಕು ಅಂದುಕೊಳ್ಳುವುದು ಕೂಡ ಒಂದು ಅವಶ್ಯಕತೆನಾ ಎಂದು. ಶಿವಾನಂದ್ ಅವರು ಮುಗುಳ್ನಗುತ್ತಾ ಹೇಳ್ತಾರೆ, ನಮಗೆ ಯಾರು ಬೇಕು, ಯಾರ ಜೊತೆ ಮಾತನಾಡಬೇಕು ಅಂತ ಅನ್ನಿಸುವುದು ಕೇವಲ ವಯಸ್ಸಿನಿಂದ ಮಾತ್ರವಲ್ಲ, ಪ್ರೀತಿಯಿಂದ. ಕೆಲವು ದಿನಗಳ ನಂತರ ಶ್ರೀನಿವಾಸ್ ಅವರ ಆರೋಗ್ಯ ಈಗ ಮತ್ತೆ ಕ್ಷೀಣಿಸುತ್ತಿತ್ತು. ಟೆಸ್ಟುಗಳನ್ನು ಮಾಡಿದ ಡಾಕ್ಟರ್ ಹೇಳ್ತಾ ಇದ್ರು, ಔಷಧಿಗಳ ಜೊತೆ ಕುಟುಂಬದ ಅವಶ್ಯಕತೆ ಕೂಡ ಇದೆ ಎಂದು. ನಿಮಗೆ ಸಮಯವಿದ್ದರೆ, ನಿಮ್ಮಿಂದ ಸಾಧ್ಯವಾಗಿದ್ದರೆ ಯಾರೋ ಒಬ್ಬರು ಅವರ ಜೊತೆ ಬಂದು ಇರಿ ಅಂತ ಹೇಳ್ತಾ ಇದ್ರು. ಆಗ 3 ವಾಪಸ್ ಬರಬೇಕು ಎಂದು ತೀರ್ಮಾನ ಮಾಡಿಕೊಂಡಿದ್ರು. ಆ ಮಾತು ಕೇಳಿದ ಆ ತಂದೆ ಸಣ್ಣ ಮಗುವಿನ ಹಾಗೆ ಎಷ್ಟೊಂದು ಸಂತೋಷಪಟ್ಟಿದ್ರು. ಅವರು ತಮ್ಮ ಮಕ್ಕಳು ಬರುತ್ತಾರೆ ಎಂದು ಬೇಗ ಹೋಗಿ ಕಟಿಂಗ್ ಮಾಡಿಸಿಕೊಂಡು ಬಂದಿದ್ರು. ಒಳ್ಳೆಯ ಬಟ್ಟೆಗಳನ್ನು ಐರನ್ ಮಾಡಿ ರೆಡಿ ಮಾಡಿ ಇಟ್ಟುಕೊಂಡಿದ್ರು. ಮಕ್ಕಳು ಬಂದ ತಕ್ಷಣ ನಾವು ನಮ್ಮ ಮನೆಗೆ ಹೋಗಬೇಕು, ಸಂಗೀತ ಫೋಟೋದ ಮುಂದೆ ಎಲ್ಲರೂ ಸೇರಿ ಒಟ್ಟಾಗಿ ಕುಳಿತು ಮಾತನಾಡಿಕೊಳ್ಳಬೇಕು. ಅವರ ಬಳಿ ಇಟ್ಟುಕೊಂಡಂತಹ 3 ಹೆಣ್ಣು ಮಕ್ಕಳ ಸಣ್ಣ ವಯಸ್ಸಿನ ಫೋಟೋಗಳನ್ನು ಶಿವಾನಂದ್ ಅವರಿಗೆ ತೋರಿಸುತ್ತಾ, ಮಕ್ಕಳು ಎಷ್ಟು ದೊಡ್ಡವರಾದರೂ ತಂದೆ ತಾಯಿಗೆ ಮಾತ್ರ ಸಣ್ಣ ಮಕ್ಕಳ ಹಾಗೆಯೇ ಕಾಣಿಸುತ್ತಾರೆ ಅಲ್ವಾ ಸರ್ ಎಂದು ಹೇಳುತ್ತಿದ್ದರು. ಆದರೆ ಪ್ರಯಾಣಕ್ಕೆ 1 ವಾರದ ಮೊದಲು ಮಾಧವಿ ಫೋನ್ ಮಾಡಿ ಹೇಳ್ತಾ ಇದ್ಲು, ಅಪ್ಪ ನನ್ನ ರಜೆ ಕ್ಯಾನ್ಸಲ್ ಆಗಿದೆ, ಸ್ವಾತಿಗೆ ಕೂಡ ಮುಖ್ಯವಾದ ಕೆಲಸ ಬಂದು ಬಿಟ್ಟಿದೆಯಂತೆ,
ಕಾವ್ಯ, ಮಗುವಿಗೆ ತುಂಬ ಜಾಸ್ತಿ ಜ್ವರ ಬರ್ತಾ ಇದೆ, ನೀನಾದರೂ ಬರ್ತೀಯಾ ಮಗಳೇ ಎಂದು ಶ್ರೀನಿವಾಸ್ ಅವರು ಕೇಳಿದಾಗ ಮಗಳ ಮೌನವನ್ನು ಕೇಳಿದ ತಕ್ಷಣ ಅವರಿಗೆ ಉತ್ತರ ಸಿಕ್ಕಿಬಿಟ್ಟಿತ್ತು. ನೀನು ಮೊದಲು ನಿನ್ನ ಮಗುವನ್ನು ನೋಡಿಕೋ, ಮಕ್ಕಳ ಆರೋಗ್ಯಕ್ಕಿಂತಲೂ ಯಾವುದು ಮುಖ್ಯವಲ್ಲ ಅಂತ ಹೇಳ್ತಾ ಇದ್ರು ಆ ತಂದೆ. ಕಾಲ್ ಕಟ್ಟಾದ ನಂತರ ಮಂಚದ ಮೇಲೆ ರೆಡಿಯಾಗಿ ಇಟ್ಟುಕೊಂಡಂತಹ ಆ ಬಟ್ಟೆಗಳನ್ನು ಮತ್ತೆ ಎತ್ತಿ ಇಟ್ಟುಬಿಟ್ರು. ನಂತರ ಕಿಟಕಿಯ ಬಳಿ ಹೋಗಿ ನಿಂತುಕೊಂಡು ಯೋಚಿಸ್ತಾ ಇದ್ರು. ನನ್ನ ಮಕ್ಕಳಿಗೆ ಜ್ವರ ಬಂದಾಗ ನಾನು ನನ್ನ ಅಂಗಡಿಯನ್ನು ಮುಚ್ಚಿ ಮಕ್ಕಳ ಬಳಿ ಕುಳಿತುಕೊಂಡು ಅವರನ್ನು ನೋಡಿಕೊಳ್ತಾ ಇದ್ದೆ. ಆ ಸಮಯದಲ್ಲಿ ನನಗೂ ಕೂಡ ಸಾಲಗಳು, ಎಷ್ಟೋ ಕೆಲಸಗಳಿದ್ವು. ಆದರೆ ಆ ಸಮಯದಲ್ಲಿ ನನ್ನ ಮಕ್ಕಳಿಗಾಗಿ ಅವೆಲ್ಲವನ್ನು ನಾನು ಹೇಗೆ ತಾನೇ ಸಂಭಾಳಿಸಿದ್ನೋ ಏನೋ ನನಗೀಗಲೂ ನೆನಪಿಗೆ ಬರ್ತಾ ಇಲ್ಲ. ಅವರ ಮಾತುಗಳಲ್ಲಿ ಯಾವುದೇ ಕೋಪವಿರಲಿಲ್ಲ. ಕೇವಲ ಒಂದು ತಂದೆಯ ಮನಸ್ಸಿನಲ್ಲಿ ಅಡಗಿದ್ದಂತಹ ನೋವು ಮಾತ್ರ ತುಂಬಿಕೊಂಡಿತ್ತು. ಕೆಲವೇ ದಿನಗಳಲ್ಲಿ ಶ್ರೀನಿವಾಸ್ ಅವರ ಆರೋಗ್ಯ ಇನ್ನೂ ಹದಗೆಡಲು ಶುರುವಾಗಿತ್ತು. ಅವರನ್ನು ತಕ್ಷಣ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿದ್ರು. ಈ ಬಾರಿ ಡಾಕ್ಟರ್ ಹೇಳ್ತಾರೆ, ನೀವು ತಕ್ಷಣ ಅವರ ಕುಟುಂಬದವರನ್ನು ಕರೆಸಿಬಿಡಿ. ಹೆಣ್ಣು ಮಕ್ಕಳು ಕೂಡ ಬರಲು ಪ್ರಯತ್ನ ಪಡ್ತಾ ಇದ್ರು. ಶ್ರೀನಿವಾಸ್ ಅವರು ಮಾತ್ರ ಪ್ರತಿ ಗಂಟೆಗೂ ನನ್ನ ಮಕ್ಕಳು ಅಲ್ಲಿಂದ ಹೊರಟಿದ್ದಾರಾ ಎಂದು ಶಿವಾನಂದ್ ಅವರನ್ನು ಕೇಳ್ತಾ ಇದ್ರು. ರಾತ್ರಿ ಕಾವ್ಯ ವಿಡಿಯೋ ಕಾಲ್ ಮಾಡಿ, ಅಪ್ಪ, ಈ ಬಾರಿ ನಾನು ನಿಜವಾಗಿಯೂ ಬರ್ತಾ ಇದ್ದೀನಿ, ನೀವು ನನಗಾಗಿ ಎದುರು ನೋಡಬೇಕು ಎಂದು ಕಣ್ಣೀರು ಹಾಕ್ತಾ ಇದ್ಲು. ಶ್ರೀನಿವಾಸ್ ಅವರು ಮಾತ್ರ ನಗುತ್ತಾ ಹೇಳ್ತಾರೆ, ಮಗಳೇ, ನೀನು ಹುಷಾರಾಗಿ ಬಾ, ಮಗುವನ್ನು ಹುಷಾರಾಗಿ ನೋಡಿಕೋ. ಅಪ್ಪ, ನಿಮಗೆ ನಮ್ಮ ಮೇಲೆ ಕೋಪ ಇಲ್ವಾ ಎಂದು ಅವಳು ಕೇಳಿದಾಗ ಆ ತಂದೆ ಹೇಳ್ತಾರೆ, ನೀವು ಸಣ್ಣ ಮಕ್ಕಳಾಗಿದ್ದಾಗ ನಡೆಯುವುದನ್ನು ಕಲಿಯಬೇಕಾದರೆ ಎಷ್ಟೊಂದು ಸಾರಿ ಬಿದ್ದು ಹೋಗ್ತಾ ಇದ್ರೋ ಏನೋ. ನಿಮಗೆ ಗೊತ್ತಾ, ಒಂದೇ ಒಂದು ಬಾರಿ ಕೂಡ ನಾನು ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳಲಿಲ್ಲ. ಈಗ ನಾನು ನಿಮ್ಮ ಮೇಲೆ ಹೇಗೆ ತಾನೇ ಕೋಪಿಸಿಕೊಳ್ಳಲು ಸಾಧ್ಯ? ಮಕ್ಕಳು ತಪ್ಪು ಮಾಡಿದರೆ ಆ ತಂದೆ ತಾಯಿ ಅದನ್ನು ಲೆಕ್ಕ ಹಾಕಿಕೊಳ್ತಾರಾ? ಬೆಳಗಿನ ಜಾವ ಶ್ರೀನಿವಾಸ್ ಅವರ ಆರೋಗ್ಯ ತುಂಬ ಕ್ಷೀಣಿಸಿಬಿಟ್ಟಿತ್ತು. ಅವರ ಮನೆಯಲ್ಲಿದ್ದ ಮಕ್ಕಳ ಫೋಟೋಗಳನ್ನು ತರಿಸಿಕೊಂಡು ಅವರು ಆ ಫೋಟೋಗಳನ್ನು ತಪ್ಪಿಕೊಂಡು ಅವರು ಪದೇ ಪದೇ ಕೇಳ್ತಾ ಇದ್ರು, ನನ್ನ ಮಕ್ಕಳು ನನ್ನನ್ನು ನೋಡಲು ಬಂದ್ರಾ ಎಂದು. ಶಿವಾನಂದ್ ಅವರು ಎಷ್ಟೋ ಧೈರ್ಯ ತುಂಬುತ್ತಾ, ಬರುತ್ತಿದ್ದಾರೆ ಸರ್, ನೀವು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ರು. ಶ್ರೀನಿವಾಸ್ ಅವರು ಮುಗುಳ್ನಗುತ್ತಾ ಹೇಳ್ತಾರೆ, ಸಣ್ಣ ವಯಸ್ಸಿನಲ್ಲಿ ಅವರು ಶಾಲೆಯಿಂದ ಸ್ವಲ್ಪ ಲೇಟಾಗಿ ಬಂದರೂ ಗೇಟಿನ ಬಳಿ ನಿಂತುಕೊಂಡು ನಾನು ಕಾಯ್ತಾ ಇದ್ದೆ. ಆಗಿನಿಂದಲೂ ಅವರಿಗಾಗಿ ಕಾಯುವುದು ನನಗೆ ಅಭ್ಯಾಸವಾಗಿ ಬಿಟ್ಟಿದೆ. ಸ್ವಲ್ಪ ಸಮಯದ ನಂತರ ಅವರು ತಮ್ಮ 3 ಮಕ್ಕಳ ಫೋಟೋಗಳನ್ನು ಮುಟ್ಟಿ ನೋಡುತ್ತಾ, ಮಾಧವಿ, ಸ್ವಾತಿ, ಕಾವ್ಯ ಎಂದು ಅವರ ಮಕ್ಕಳನ್ನು ನೆನೆಸಿಕೊಳ್ತಾ ಇದ್ರು. ಶಿವಾನಂದ್ ಅವರ ಕೈಗಳನ್ನು ಹಿಡಿದುಕೊಂಡು ಹೇಳ್ತಾರೆ, ಅವರು ಬಂದಾಗ ನಾನು ಅವರಿಗಾಗಿ ಕಾಯ್ತಾ ಇದ್ದೆ ಅಂತ ಮಾತ್ರ ಹೇಳಬೇಡಿ. ನನ್ನ ಮಕ್ಕಳು ತುಂಬ ನೋವು ಪಡ್ತಾರೆ. ನನ್ನ ಮಕ್ಕಳಿಗೆ ಹೇಳಿ, ನಿಮ್ಮ ತಂದೆ ನಿಮ್ಮ ಮೇಲೆ ಕೋಪಿಸಿಕೊಳ್ಳಲಿಲ್ಲ, ಅವರು ಕೋಪಿಸಿಕೊಂಡು ಹೋಗಲಿಲ್ಲ ಎಂದು ಮಾತ್ರ ಹೇಳಿ ಎಂದು ಹೇಳುತ್ತಾ ಕೆಲವೇ ಕ್ಷಣಗಳಲ್ಲಿ ಅವರ ಕಣ್ಣುಗಳು ನಿಧಾನವಾಗಿ ಶಾಶ್ವತವಾಗಿ ಮುಚ್ಚಿಬಿಟ್ಟಿದ್ದರು. ಅದೇ ಸಮಯದಲ್ಲಿ ಶ್ರೀನಿವಾಸ್ ಅವರ ಫೋನ್ ಮತ್ತೆ ಮತ್ತೆ ರಿಂಗ್ ಆಗ್ತಾ ಇತ್ತು. ಈ ಬಾರಿ ಕಾವ್ಯ ಫೋನ್ ಮಾಡ್ತಾ ಇದ್ಲು. ಶಿವಾನಂದ್ ಅವರು ಫೋನನ್ನು ಅಟೆಂಡ್ ಮಾಡಿದಾಗ, ಅಂಕಲ್, ಅಪ್ಪನಿಗೆ ಫೋನ್ ಕೊಡಿ, ನನಗೆ ಫ್ಲೈಟ್ ಸಿಕ್ಕಿದೆ, ನಾನು ಹೊರಡ್ತಾ ಇದ್ದೀನಿ ಎಂದು ಕಾವ್ಯ ಎಷ್ಟೋ ಸಂತೋಷವಾಗಿ ಹೇಳ್ತಾ ಇದ್ಲು. ಶಿವಾನಂದ್ ಅವರ ಬಾಯಿಂದ ಮಾತ್ರ ಒಂದೇ ಒಂದು ಮಾತು ಕೂಡ ಬರಲಿಲ್ಲ. ಅದೇ ಸಮಯದಲ್ಲಿ ಡಾಕ್ಟರ್ ಹೊರಗೆ ಬಂದು ಹೇಳ್ತಾರೆ, ಅವರು ಇನ್ನೂ ಇಲ್ಲ ಎಂದು. ಶಿವಾನಂದ್ ಅವರು ನಡುಗುತ್ತಿರುವ ಧ್ವನಿಯಲ್ಲೇ ಕಾವ್ಯಗೆ ವಿಷಯವನ್ನು ತಿಳಿಸುತ್ತಾರೆ. ಅಪ್ಪ ಇಲ್ಲಮ್ಮ ಅಂತ. ಅಪ್ಪ ಎಂದು ಕಾವ್ಯ ತುಂಬ ಜೋರಾಗಿ ಕಿರುಚುತ್ತಾ ಅಳುತ್ತಿದ್ದಳು. ಕೆಲವೇ ಕ್ಷಣಗಳಲ್ಲಿ ಮಾಧವಿ ಮತ್ತು ಸ್ವಾತಿಗೆ ಕೂಡ ವಿಷಯ ತಿಳಿದು ಬಂದಿತ್ತು. 3 ದೇಶಗಳಿಂದ 3 ಅಕ್ಕ ತಂಗಿಯರು ವಿಡಿಯೋ ಕಾಲ್ ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇದ್ರು. ಎಷ್ಟೇ ಪ್ರಯತ್ನ ಪಟ್ಟರೂ ಅಂತ್ಯಕ್ರಿಯೆಯ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಹೋಗಿ ತಲುಪಲು ಸಾಧ್ಯವಿಲ್ಲ ಎಂದು ಅವರುಗಳಿಗೆ ನೀಟಾಗಿ ಅರ್ಥವಾಗಿ ಬಿಟ್ಟಿತ್ತು. ಕೊನೆಗೆ ತಂದೆಯ ಕೊನೆಯ ಪ್ರಯಾಣವನ್ನು ವಿಡಿಯೋ ಕಾಲ್ನಲ್ಲಿ ನೋಡಬೇಕಾದ ಪರಿಸ್ಥಿತಿ ಈಗ ಎದುರಾಗಿತ್ತು. ಮಾರನೆಯ ದಿನ ವೃದ್ಧಾಶ್ರಮದಲ್ಲಿ ಶ್ರೀನಿವಾಸ್ ಅವರ ಪಾರ್ಥಿವ ಶರೀರ ಮಧ್ಯದಲ್ಲಿ ಇಡಲಾಗಿತ್ತು. ಅವರ ಜೊತೆ ಇಷ್ಟು ಸಮಯದಿಂದ ಕಳೆದಂತಹ ಎಲ್ಲ ವಯಸ್ಸಾದ ವೃದ್ಧರು ಕಣ್ಣೀರು ಹಾಕ್ತಾ ಇದ್ರು. ಕಮಲಮ್ಮ ಅವರು ಹೂಗಳನ್ನು ಅರ್ಪಿಸುತ್ತಾ ಹೇಳಿದ್ರು, ನೀವಾದರೂ ನನ್ನ ಮಕ್ಕಳು ಕೊನೆಯವರೆಗೂ ಬಂದೇ ಬರ್ತಾರೆ ಎಂದು ಎಷ್ಟೋ ನಂಬಿಕೆ ಇಟ್ಕೊಂಡಿದ್ರಿ ಎಂದು. ಆಕೆ ಹೇಳಿ ಹೇಳಿ ಕಣ್ಣೀರು ಹಾಕ್ತಾ ಇದ್ಲು. ಶ್ರೀನಿವಾಸ್ ಅವರ ಪಕ್ಕದಲ್ಲಿಯೇ ಅವರ ಹೆಂಡತಿ ಮತ್ತು 3 ಮಕ್ಕಳ ಫೋಟೋಗಳು ಇದ್ವು. ಈಗ ಮತ್ತೆ ವಿಡಿಯೋ ಕಾಲ್ ಬಂದಿತ್ತು. ವಿಡಿಯೋದಲ್ಲಿ ಮಾಧವಿ, ಸ್ವಾತಿ ಮತ್ತು ಕಾವ್ಯ ಕಾಣಿಸುತ್ತಿದ್ರು.
ಅಂಕಲ್, ಅಪ್ಪನ ಮುಖವನ್ನು ಒಂದೇ ಒಂದು ಬಾರಿ ಹತ್ತಿರದಿಂದ ತೋರಿಸಿ ಎಂದು ಕಾವ್ಯ ಕೇಳ್ತಾ ಇದ್ಲು. ಶಿವಾನಂದ್ ಅವರು ಫೋನನ್ನು ಹತ್ತಿರ ತೆಗೆದುಕೊಂಡು ಹೋದ ತಕ್ಷಣ ಮೂವರು ಹೆಣ್ಣು ಮಕ್ಕಳು ಅಪ್ಪ ಅಪ್ಪ ಎಂದು ಜೋರು ಜೋರಾಗಿ ಅಳುತ್ತಾ ಕಣ್ಣೀರು ಹಾಕ್ತಾ ಇದ್ರು. ಅಂಕಲ್, ಕೊನೆಯ ಬಾರಿ ಅಪ್ಪ ಏನಾದರೂ ಮಾತನಾಡಿದ್ರ, ನಮ್ಮ ಮೇಲೆ ಕೋಪಿಸಿಕೊಂಡಿದ್ರ ಎಂದು ಮಾಧವಿ ಕೇಳ್ತಾ ಇದ್ಲು. ಆದರೆ ಶಿವಾನಂದ್ ಅವರು ಸ್ವಲ್ಪ ಸಮಯ ಮೌನವಾಗಿದ್ದು ನಂತರ ಹೇಳ್ತಾರೆ, ನಿಮ್ಮ ತಂದೆ ನಿಮ್ಮ ಮೇಲೆ ಕೊನೆಯವರೆಗೂ ಒಂದೇ ಒಂದು ಬಾರಿ ಕೂಡ ಕೋಪಿಸಿಕೊಳ್ಳಲಿಲ್ಲಮ್ಮ. ನೀವು ಫೋನ್ ಮಾಡದೇ ಇರುವ ದಿನ ಕೂಡ ನನ್ನ ಮಕ್ಕಳು ಕೆಲಸದ ಮೇಲೆ ವ್ಯಸ್ತವಾಗಿರ್ತಾರೆ ಅಂತಾನೆ ಹೇಳ್ತಾ ಇದ್ರು. ಆದರೆ ನೀವು ಬರುತ್ತಿದ್ದೇವೆ ಎಂದು ಹೇಳಿ ಬರದಿರುವ ಸಮಯದಲ್ಲಿ ಅವರಿಗೆ ಅವರದ್ದೇ ಆದ ಜವಾಬ್ದಾರಿಗಳು ಇರುತ್ತವೆ ಎಂದು ಆಗಲೂ ಅವರು ನಿಮ್ಮನ್ನೇ ಸಮರ್ಥನೆ ಮಾಡಿಕೊಳ್ತಾ ಇದ್ರು. ಅವರ ಬಳಿ ದುಡ್ಡಿಲ್ಲದೆ, ಮನೆ ಇಲ್ಲದೆ, ಮಕ್ಕಳಿಲ್ಲದೆ ಅವರು ಇಲ್ಲಿಗೆ ಬರಲಿಲ್ಲ. ಅವರ ಬಳಿ ಎಲ್ಲವೂ ಇತ್ತು. ಆದರೆ ಕೊನೆಯವರೆಗೂ ಅವರು ಎದುರು ನೋಡಿದ್ದು ಮಾತ್ರ ಕೇವಲ ನಿಮ್ಮ ಸ್ವಲ್ಪ ಸಮಯಕ್ಕಾಗಿ ಅಷ್ಟೇ. ಫೋನನ್ನು ಚಾರ್ಜ್ ಮಾಡಿಕೊಂಡು ನಿಮ್ಮ ಕಾಲ್ಗಾಗಿ ಅವರು ಗಂಟೆಗಳ ಗಟ್ಟಲೆ ಕಾಯುತ್ತಾ ಕುಳಿತುಕೊಂಡಿರ್ತಾ ಇದ್ರು. ನೀವು ಬರುತ್ತೀರಾ ಎಂದು ಹೇಳಿದ ಸಮಯಕ್ಕೆ ಕ್ಯಾಲೆಂಡರ್ನಲ್ಲಿ ಅವರು ದಿನಾಂಕಗಳನ್ನು ಮಾರ್ಕ್ ಮಾಡಿ ಇಟ್ಟುಕೊಳ್ತಾ ಇದ್ರು. ನೀವು ಬರಲಾಗುವುದಿಲ್ಲ ಎಂದಾಗ ಅದನ್ನು ಒಡೆದು ಹಾಕಿ ನೀವು ಯಾವಾಗ ಹೇಳ್ತಿರೋ ಅಲ್ಲಿ ಮತ್ತೆ ಮಾರ್ಕನ್ನು ಮಾಡಿ ಇಟ್ಟುಕೊಳ್ತಾ ಇದ್ರು. ಹೆಣ್ಣು ಮಕ್ಕಳು ಕಣ್ಣೀರಿನಿಂದ ಈ ಎಲ್ಲ ಮಾತುಗಳನ್ನು ಕೇಳಿಸಿಕೊಳ್ತಾ ಇದ್ರು. ಕೊನೆಗೆ ನಮ್ಮ ತಂದೆ ಏನು ಹೇಳಿದ್ರು ಎಂದು ಕಾವ್ಯ ಕೇಳಿದಾಗ ಶಿವರಾಮ್ ಅವರು ಗಂಟಲು ಕಟ್ಕೊಳ್ತಾ ಇತ್ತು. ನಿಮ್ಮ ಮೂವರು ಮಕ್ಕಳ ಹೆಸರುಗಳನ್ನು ಹೇಳ್ತಾ ಇದ್ರು. ನಂತರ ಅವರು ಬಂದರೆ ನಾನು ಅವರಿಗಾಗಿ ಕಾಯ್ತಾ ಇದ್ದೆ ಅಂತ ಹೇಳಬೇಡಿ, ಅವರು ತುಂಬ ನೊಂದುಕೊಳ್ತಾರೆ. ಅವರ ತಂದೆ ಅವರ ಮೇಲೆ ಕೋಪಿಸಿಕೊಂಡು ಹೋಗಲಿಲ್ಲ ಎಂದು ಮಾತ್ರ ಹೇಳಿ ಸಾಕು ಎಂದು ಹೇಳಿದಾಗ ಆ ಮಾತನ್ನು ಕೇಳಿ ಅವರೆಲ್ಲರ ನಿಂತ ನೆಲವೇ ಕುಸಿದಂತೆ ಆಗಿಬಿಟ್ಟಿತ್ತು. ಮಾಧವಿ ಕಣ್ಣೀರು ಹಾಕ್ತಾ ಹೇಳ್ತಾ ಇದ್ಲು, ನಾನು ಎಷ್ಟೋ ಜನ ರೋಗಿಗಳಿಗಾಗಿ ಕೆಲಸ ಮಾಡ್ತೀನಿ, ಒಬ್ಬೊಬ್ಬರಿಗಾಗಿ ಕಷ್ಟಪಡ್ತೀನಿ. ಆದರೆ ನನ್ನ ತಂದೆಯ ಒಂಟಿತನವನ್ನು ನನ್ನಿಂದ ಅರ್ಥ ಮಾಡಿಕೊಳ್ಳಲೇ ಸಾಧ್ಯವಾಗಲಿಲ್ವಲ್ಲ. ಸ್ವಾತಿ ಹೇಳ್ತಾ ಇದ್ಲು, ಪ್ರತಿ ತಿಂಗಳು ದುಡ್ಡು ಕೊಟ್ಟರೆ ನನ್ನ ಜವಾಬ್ದಾರಿ ಮುಗಿದು ಹೋಗುತ್ತೆ ಅಂತ ಅಂದುಕೊಳ್ತಾ ಇದ್ದೆ. ಆದರೆ ನನ್ನ ತಂದೆಗೆ ಬೇಕಾಗಿರುವುದು ದುಡ್ಡಲ್ಲ ಎಂದು ನನಗೆ ಈಗ ಅರ್ಥವಾಯಿತು. ಕಾವ್ಯ ಹೇಳ್ತಾ ಇದ್ಲು, ನಮಗಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ ನಮ್ಮ ತಂದೆಗೆ ನಾವು ಕೇವಲ ಸ್ವಲ್ಪ ಸಮಯ ಕೂಡ ಕೊಡಲು ಸಾಧ್ಯವಾಗಲಿಲ್ವೇ ಎಂದು ಕಣ್ಣೀರು ಹಾಕ್ತಾ ಇದ್ರು. ಆದರೆ ಆ ಪಶ್ಚಾತ್ತಾಪವನ್ನು ಕೇಳಲು ಮಾತ್ರ ಆ ತಂದೆ ಈಗ ಜೀವಂತವಾಗಿರಲಿಲ್ಲ. ಈಗ ಕೊನೆಯ ಕಾರ್ಯಕ್ರಮಗಳು ಕೂಡ ಶುರುವಾಗಿದ್ವು. 3 ದೇಶಗಳಲ್ಲಿ 3 ಹೆಣ್ಣು ಮಕ್ಕಳು ಕೈಗಳನ್ನು ಜೋಡಿಸಿ ಕಣ್ಣೀರು ಹಾಕುತ್ತಾ ಕುಳಿತು ನೋಡ್ತಾ ಇದ್ರು. ಒಂದು ಕಾಲದಲ್ಲಿ ಅವರಿಗೆ ನಡೆಯುವುದನ್ನು ಹೇಳಿಕೊಟ್ಟ ತಂದೆ, ಅವರು ಬಿದ್ದಾಗ ಕೈ ಹಿಡಿದು ಎಬ್ಬಿಸಿದ ತಂದೆ, ಅವರ ವಿದ್ಯಾಭ್ಯಾಸಕ್ಕಾಗಿ ರಾತ್ರಿ ಹಗಲು ಎನ್ನದೇ ಎಷ್ಟೋ ಕಷ್ಟಪಟ್ಟ ತಂದೆ, ಅವರ ಕನಸುಗಳಿಗಾಗಿ ರೆಕ್ಕೆಗಳನ್ನು ಕೊಟ್ಟು ಅವರನ್ನು ವಿಮಾನದಲ್ಲಿ ಹತ್ತಿಸಿ ಕಳಿಸಿಕೊಟ್ಟಂತಹ ಆ ತಂದೆ ತನ್ನ ಕೊನೆಯ ಪ್ರಯಾಣದಲ್ಲಿ ಮಾತ್ರ ತಮ್ಮ ಮಕ್ಕಳಲ್ಲಿ ಯಾರೊಬ್ಬರ ಕೈಗಳನ್ನು ಸಹ ಹಿಡಿದುಕೊಳ್ಳಲಾರದೆ ಹೋದರು. ಅಗ್ನಿಸ್ಪರ್ಶವಾದಾಗ ಕಾವ್ಯ ಅಳುತ್ತಾ, ಅಪ್ಪ, ಪ್ರಪಂಚದಲ್ಲಿ ಎಷ್ಟೇ ದೂರ ಹೋದರೂ ಮನೆಗೆ ಬರುವ ದಾರಿಯನ್ನು ಮಾತ್ರ ಮರೆಯಬೇಡ ಅಂತ ಹೇಳ್ಕೊಟ್ಟಿದ್ರಿ. ಆದರೆ ನಾನು ದಾರಿಯನ್ನು ಮರೆಯಲಿಲ್ಲ ಅಪ್ಪ. ನಾನು ವಾಪಸ್ ಬರಲು ತುಂಬ ತಡ ಮಾಡಿಬಿಟ್ಟೆ ಅಂತ ಹೇಳ್ತಾ ಇದ್ಲು. ಕೆಲವು ದಿನಗಳ ನಂತರ ಆ 3 ತಮ್ಮ ತಾಯ್ನಾಡಿಗೆ ವಾಪಸ್ ಬಂದಿದ್ದರು. ಆದರೆ ಈ ಬಾರಿ ಏರ್ಪೋರ್ಟ್ನಲ್ಲಿ ಅವರಿಗಾಗಿ ಎದುರು ನೋಡುತ್ತಿದ್ದಂತಹ ಆ ತಂದೆ ಮಾತ್ರ ಇರಲಿಲ್ಲ. ಹಳೆಯ ಮನೆಯನ್ನು ತೆರೆದ ತಕ್ಷಣ ಹಳೆಯ ಎಲ್ಲ ಜ್ಞಾಪಕಗಳು ಒಮ್ಮೆಯೇ ಮುಂದೆ ಬಂದು ನಿಂತಿದ್ವು. ತಂದೆಯ ಅಲ್ಮಾರಿ ಓಪನ್ ಮಾಡಿದಾಗ ಐರನ್ ಮಾಡಿ ನೀಟಾಗಿ ಜೋಡಿಸಿಟ್ಟಿದ್ದ ಬಟ್ಟೆಗಳು ಕಾಣಿಸ್ತಾ ಇದ್ವು. ನೀವು ಬರುತ್ತೀರಾ ಎಂದು ಹೇಳಿದಾಗ ಈ ಬಟ್ಟೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ರು ಎಂದು ಹೇಳ್ತಾ ಇದ್ರು ಶಿವರಾಮ್ ಅವರು. ಅದೇ ಟೇಬಲ್ ಮೇಲೆ ಕ್ಯಾಲೆಂಡರ್ ಕೂಡ ಇತ್ತು. ಡಿಸೆಂಬರ್ ಬಳಿ ನನ್ನ ಮಕ್ಕಳು ಬರುತ್ತಿದ್ದಾರೆ ಎಂದು ಮಾರ್ಕನ್ನು ಮಾಡಲಾಗಿತ್ತು. ಅದನ್ನು ಹೊಡೆದು ಹಾಕಿ ಫೆಬ್ರವರಿಯಲ್ಲಿ ಮಾಡಿದ್ರು. ಅದನ್ನು ಸಹ ಒಡೆದು ಹಾಕಿ ಏಪ್ರಿಲ್ನಲ್ಲಿ ಮಾಡಿದ್ರು. ತಂದೆ ಮಾಡಿದ್ದಂತಹ ಎಲ್ಲ ಗುರುತುಗಳಲ್ಲಿ ಮಕ್ಕಳು ಕೊಟ್ಟಂತಹ ಮಾತುಗಳು, ಭಾಷೆಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದ್ವು. ಮಾಧವಿ ಕ್ಯಾಲೆಂಡರನ್ನು ಹಿಡಿದು ಅಲ್ಲೇ ನೆಲದ ಮೇಲೆ ಕುಳಿತು ಜೋರು ಜೋರಾಗಿ ಅಳ್ತಾ ಇದ್ಲು. ಅಪ್ಪ ನಮಗಾಗಿ ಒಂದೊಂದು ದಿನವನ್ನು ಲೆಕ್ಕ ಹಾಕ್ತಾ ಇದ್ರು, ಆದರೆ ನಾವು ಮಾತ್ರ ಅವರಿಗಾಗಿ ರಜೆಯನ್ನು ಲೆಕ್ಕ ಹಾಕ್ತಾ ಇದ್ವಿ ಅಂತ. ತಂದೆಯ ಜ್ಞಾಪಕಾರ್ಥವಾಗಿ ಆ ವೃದ್ಧಾಶ್ರಮದಲ್ಲಿ ಆ ವಯಸ್ಸಾದ ವೃದ್ಧರಿಗೆ ಆರೋಗ್ಯ ಸೇವೆಯನ್ನು ತಲುಪಿಸುವ ಕಾರ್ಯಕ್ರಮವನ್ನು ಅವರು ಚಾಲನೆ ಮಾಡಬೇಕೆಂದು ನಿರ್ಣಯ ತೆಗೆದುಕೊಂಡಿದ್ರು. ಆದರೆ ಒಂದು ವಿಷಯವಂತೂ ಅವರಿಗೆ ಚೆನ್ನಾಗಿ ಗೊತ್ತು, ನಾವು ಯಾವುದೇ ಸೇವೆ ಮಾಡಿದ್ರು, ನಾವು ಏನೇ ಕೆಲಸ ಮಾಡಿದ್ರು ತಂದೆಯ ಜೊತೆ ಕಳೆಯಲಾಗದ ಸಮಯವನ್ನು ನಮ್ಮಿಂದ ವಾಪಸ್ ತರಲು ಸಾಧ್ಯವೇ ಇಲ್ಲ ಎಂದು.
ಮಕ್ಕಳು ವಿದೇಶಗಳಿಗೆ ಹೋಗುವುದು ತಪ್ಪಲ್ಲ, ಓದಿಕೊಳ್ಳುವುದು, ಕೆಲಸ ಮಾಡುವುದು, ಕುಟುಂಬವನ್ನು ಕಟ್ಟಿಕೊಳ್ಳುವುದು ಕೂಡ ತಪ್ಪು ಅಲ್ಲ. ಆದರೆ ನಮ್ಮ ಭವಿಷ್ಯತ್ತಿಗಾಗಿ, ನಮ್ಮ ಕನಸುಗಳಿಗಾಗಿ, ನಮ್ಮ ಜೀವನವೆಲ್ಲ ಕಷ್ಟಪಟ್ಟ ತಂದೆ ತಾಯಿಯರನ್ನು, ಅವರಿಗಾಗಿ ನಮ್ಮ ಜೀವನದಲ್ಲಿ ಸ್ವಲ್ಪ ಕೂಡ ಸಮಯ ಇಲ್ಲದೆ ಇರುವುದು ಮಾತ್ರ ನಾವು ಯೋಚಿಸಲೇಬೇಕಾದ ವಿಷಯ ಅಲ್ವಾ? ದುಬಾರಿ ವೃದ್ಧಾಶ್ರಮವು ಪ್ರೀತಿಗೆ ಪರ್ಯಾಯವಲ್ಲ. ಪ್ರತಿ ತಿಂಗಳು ಕಳಿಸಿಕೊಡುವ ದುಡ್ಡು ನಮ್ಮ ಸಮಯಕ್ಕೆ ಪರ್ಯಾಯವಲ್ಲ. ಒಂದೇ ಒಂದು ಫೋನ್ ಕಾಲ್, ಒಮ್ಮೆ ಹತ್ತಿರ ಹೋಗಿ ಕುಳಿತುಕೊಳ್ಳುವುದು, ಆರೋಗ್ಯ ಕೆಟ್ಟಾಗ ಅವರ ಕೈ ಹಿಡಿದುಕೊಂಡು ನಾನು ನಿಮಗೆ ಇದ್ದೇನೆ ಎಂದು ಧೈರ್ಯ ಹೇಳುವುದು, ಅಷ್ಟು ಸಾಕು. ತಂದೆ ತಾಯಿಗೆ ಈ ಪ್ರಪಂಚದಲ್ಲಿ ಎಲ್ಲ ಸಂಪತ್ತಿಗಿಂತಲೂ ಅದು ಒಂದೇ ದೊಡ್ಡ ಸಂಪತ್ತು. ಅಪ್ಪ ಅಮ್ಮ ನಮ್ಮ ಬಳಿ ಕೇಳುವುದು ನಮ್ಮ ಆಸ್ತಿಯಲ್ಲಿ ಭಾಗ ಅಲ್ಲ, ನಮ್ಮ ಜೀವನದಲ್ಲಿ ಕೇವಲ ಸ್ವಲ್ಪವೇ ಸ್ವಲ್ಪ ಸಮಯ ಮಾತ್ರ. ಕಳೆದು ಹೋದ ದುಡ್ಡು ಮತ್ತೆ ಸಂಪಾದನೆ ಮಾಡಿಕೊಳ್ಳಬಹುದು. ಹೋದಂತಹ ಕೆಲಸಕ್ಕೆ ಇನ್ನೊಂದು ಹೊಸ ಕೆಲಸ ಕೂಡ ಸಂಪಾದನೆ ಮಾಡಿಕೊಳ್ಳಬಹುದು. ತಪ್ಪಿ ಹೋದ ಬಸ್ಸಿಗೆ, ವಿಮಾನಕ್ಕೆ ಪರ್ಯಾಯವಾಗಿ ಇನ್ನೊಂದು ಬಸ್ಸು, ವಿಮಾನ ಕೂಡ ಸಿಗುತ್ತೆ. ಆದರೆ ತಂದೆ ತಾಯಿಯರ ಜೊತೆ ಕಳೆಯಬೇಕಾದ ಸಮಯ ಒಮ್ಮೆ ಕಳೆದು ಹೋದರೆ ಆ ಸಮಯ ಮತ್ತೆಂದೂ ವಾಪಸ್ ಸಿಗೋದೇ ಇಲ್ಲ. ಅವರು ಇರುವಾಗಲೇ ಅವರ ಕೈಗಳನ್ನು ಹಿಡಿದುಕೊಳ್ಳಿ. ಯಾಕೆಂದರೆ ಒಂದು ಸಮಯದಲ್ಲಿ ನಾವು ಬೀಳದ ಹಾಗೆ ಹಿಡಿದುಕೊಂಡ ಕೈಗಳು ಅದುವೇ. ನಾವು ಕೊನೆಗೆ ಹೇಳಬೇಕಾದ ಮಾತುಗಳು ಮಾತ್ರ, ಅಪ್ಪ ಅಮ್ಮ, ನಾವು ನಿಮ್ಮನ್ನು ತುಂಬ ಪ್ರೀತಿ ಮಾಡುತ್ತೇವೆ. ಸಮಯ ಯಾರಿಗೆ ಎಲ್ಲಿಯವರೆಗೂ ಇರುತ್ತದೆಯೋ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ನಿಮ್ಮ ತಂದೆ ತಾಯಿಗಳು ಇದ್ದರೆ ಅವರ ಬಳಿ ಪ್ರೀತಿಯಿಂದ ಸ್ವಲ್ಪ ಸಮಯ ಕುಳಿತುಕೊಂಡು ಮಾತನಾಡಿ. ದೂರ ಇದ್ದರೆ ಈ ದಿನವೇ ಒಂದೇ ಒಂದು ಫೋನ್ ಮಾಡಿ ಮಾತನಾಡಿ. ಯಾಕೆಂದರೆ ನಮಗಾಗಿ ಜೀವನವೆಲ್ಲ ಕಷ್ಟಪಟ್ಟಂತಹ ತಂದೆ ತಾಯಿಯರಿಗೆ ಕೊನೆಯಲ್ಲಿ ಬೇಕಾಗಿರುವುದು ನಮ್ಮ ದುಡ್ಡಲ್ಲ, ನಮ್ಮ ಸಮಯ, ನಮ್ಮ ಮಹತ್ವ, ನಮ್ಮ ಪ್ರೀತಿ, ಸ್ವಲ್ಪ ಪ್ರೇಮ ಅಷ್ಟೇ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗಿಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.